ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣ, ಆನಂದ ರಾಮಾಯಣ, ನಿರ್ಣಯ ಈ ಎಲ್ಲ ಭಾಗಗಳಿಗೆ ಅನುಸಾರವಾಗಿ ನಾವು ಸೀತಾ ಪರಿತ್ಯಾಗದ ಹಿನ್ನೆಲೆ ಇತ್ಯಾದಿಗಳನ್ನು ಈಗ ಶ್ರವಣ ಮಾಡ್ತಿದ್ವಿ. ಕಳೆದ ಶನಿವಾರ ಆ ಸೀತಾ ಪರಿತ್ಯಾಗದ ಹಿನ್ನೆಲೆಯನ್ನು ಈ ತಾತ್ಪರ್ಯದ ಅನುಸಾರವಾಗಿ ಹೇಳುವಾಗ ಕೆಲವು ಪ್ರಮಾದಗಳನ್ನು ಮಾಡಿದ್ದೆ. ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕಾದ್ದು ಇವತ್ತಿನ ಉದ್ದೇಶ. ಅದೇನಂತ ಹೇಳಿದರೆ, ರಾಜ್ಯವನ್ನು ಸ್ವೀಕಾರ ಮಾಡಿದ ರಾಮ ಪಟ್ಟಾಭಿಷೇಕ ಮಾಡಿಕೊಂಡ, ಲಕ್ಷ್ಮಣನಿಗೆ ಹೇಳಿದ ಬೇಗನೆ ಯುವರಾಜನಾಗು ಅಂತ ಹೇಳಿದ. ಆ ಯುವರಾಜನಾಗು ಅಂತ ಹೇಳಿದಾಗ ಲಕ್ಷ್ಮಣ ಬೇಡ ಅಂದ. ನಿನ್ನ ಪಾದ ಕಮಲಗಳ ಸೇವೆಯನ್ನು ಬಿಟ್ಟು ನನಗೆ ಬೇರೆ ಯಾವುದರ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿದೆ. ಅದಕ್ಕೇನು ಕಾರಣ ಅಂತ ಅನ್ನೋದನ್ನು ಆ ವ್ಯಾಖ್ಯಾನದಲ್ಲಿ ಹಯೋಧನ ಪುರಾಣಿಕರ ವ್ಯಾಖ್ಯಾನ ಅದನ್ನು ಅವರು ವಿವೇಚನೆ ಮಾಡ್ತಾರೆ. ಅಲ್ಲಿ ಪ್ರಶ್ನೆ ಏನು, ಯಾಕೆ ಅವನು ತಿರಸ್ಕಾರ ಮಾಡಿದ? ಯುವರಾಜ ಪದವಿಯನ್ನು ರಾಮ ಕೊಡ್ತೀನಿ ಅಂತ ತಿರಸ್ಕಾರ ಯಾಕೆ ಮಾಡಿದ? ಅದಕ್ಕೇನು ಕಾರಣ? ವೈರಾಗ್ಯ ಕಾರಣವೇ ಅಂತ ಒಂದು ಪ್ರಶ್ನೆ. ವೈರಾಗ್ಯ ಇರಬಾರ್ದಂತೆ, ಕ್ಷತ್ರಿಯರಿಗೆ ವೈರಾಗ್ಯ ಇರಬಾರ್ದು. ಮನಸ್ಸಿನಲ್ಲಿ ವೈರಾಗ್ಯ ಇರಬೇಕು, ಯಾವುದಕ್ಕೂ ಅಂಟ್ಕೊಳ್ಬಾರ್ದು. ಆದರೆ ಕಾರ್ಯವನ್ನು ಮಾಡುವಾಗ ಯಾವುದೇ ಪದವಿ ಸ್ಥಾನಮಾನ ಇದನ್ನು ಬೇಡ ಅನ್ನಬಾರ್ದು ಕ್ಷತ್ರಿಯ. ಅದು ಅವರು ವೃತ್ತಿ. ಹಾಗಿರುವಾಗ ಆ ಲಕ್ಷ್ಮಣನೇ ಹಿರಿಯ ಆಗಿದ್ರೆ, ಅಣ್ಣ ಆಗಿದ್ರೆ, ಅವನು ಆ ಪದವಿಯನ್ನು ರಾಮ ಕೊಡ್ತೇನೆ ಅಂತ ಬಂದಾಗ ಅದನ್ನು ತಿರಸ್ಕಾರ ಮಾಡಬಾರ್ದು, ಅದನ್ನು ಒಪ್ಪಬೇಕು. ಬಹುಗಣಿಕಾದಿ ಪರಿವಾರ ರೂಪ ಮಚುಚೀದಂ ಪದಂ, ಇದೊಂದು ಐತರೆಯ ಭಾಷ್ಯದಲ್ಲಿ, ಐತರೆಯ ಉಪನಿಷತ್ತಿನಲ್ಲಿ ಮಧ್ವ ಭಾಷ್ಯ, ಅದಕ್ಕೊಂದು ಇಂದ್ರನಿಗೆ ಸಂಬಂಧಪಟ್ಟಂತ, ಇಂದ್ರನ ಪದವಿಗೆ ಸಂಬಂಧಪಟ್ಟಂತ ಒಂದು ಮಾತನ್ನು ಪುರಾಣಿಕರು ಉದಾಹರಿಸ್ತಾರೆ. ಅದೇನೆಂದ್ರೆ, ಈ ದೇವೇಂದ್ರನ ಪದವಿಯಲ್ಲಿ ಇರ್ತಾನಲ್ಲ ಒಬ್ಬ ವ್ಯಕ್ತಿ, ಒಂದೊಂದು ಬಾರಿ ದೇವೇಂದ್ರನ ಪದವಿ ಒಬ್ಬೊಬ್ಬ ಬರ್ತಾನೆ. 14 ಜನ ಇಂದ್ರದು ಒಂದೊಂದು ಕಲ್ಪಕ್ಕೆ ಅಂತೆಲ್ಲ ಹಿಂದೊಂದು ಬಾರಿ ಹೇಳಿದ್ದೆ. ಆಕಸ್ಮಿಕವಾಗಿ ದೇವೇಂದ್ರನ ಪದವಿ ಬಂದು ಕೂತವ್ರು ಯಾರಾದರೂ ಒಬ್ರು, ಇದೆಲ್ಲ ಏನು ಈ ನರ್ತನ, ಈ ಅಕ್ಷರ ಸ್ತ್ರೀಯರು, ಇದೆಲ್ಲ ಏನು ಹೊಲಸು ಅಂತ ಕಾರಣ ಮುಂದೊಡ್ಡಿ ಅದನ್ನು ತಿರಸ್ಕಾರ ಮಾಡಬಾರ್ದಂತೆ. ಅದು ದೇವತೆಗಳಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು ಅಂತ ಹೀಗೆ ಗುಂಪಿದೆ. ಆ ಕ್ಷತ್ರಿಯರಾದಂತಹ ದೇವತೆಗಳು ಏನಿದ್ದಾರಲ್ಲ ಇವರೆಲ್ಲ, ಇವರು ಅದನ್ನು ತಿರಸ್ಕಾರ ಮಾಡಬಾರ್ದು. ಅದನ್ನು ಬಂದದ್ದನ್ನು ಭಗವಂತ ಕೊಟ್ಟಂತಹ ಜವಾಬ್ದಾರಿ ಅಂತ ತಿಳ್ಕೊಂಡು ಅವರನ್ನು ಸ್ವೀಕಾರ ಮಾಡಲೇಬೇಕು. ನೀವು ಅಲ್ಲಿ ಇದ್ಕೊಂಡು ಅವ್ರಿಗೆ ಎಷ್ಟು ಅಂಟ್ಕೋತೀರಿ ಅಂತ ಅನ್ನೋದು ವಿಷಯ ಬೇರೆ. ಅಂಟಿಕೊಳ್ಬೇಕಾಗಿಲ್ಲ, ಆದರೆ ಅಂಟಿಕೊಳ್ಳದೇನೆ ಕೊಟ್ಟಂತಹ ಬಂದಂತಹ ಜವಾಬ್ದಾರಿಯನ್ನು ಬೇಡ ಅಂತಂದ್ರೆ ಅದನ್ನು ಸ್ವೀಕಾರ ಮಾಡಬೇಕು. ಹಾಗಿದ್ದಾಗ ನಾನು ಯುವರಾಜ ಪದವಿಯನ್ನು ಸ್ವೀಕಾರ ಮಾಡಿಬಿಟ್ರೆ ರಾಮನ ಪಾದ ಕಮಲಗಳ ಸೇವೆ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗ್ಲಿಕ್ಕಿಲ್ಲ ಅಂತ ಲಕ್ಷ್ಮಣ ಅನಬಾರ್ದು. ಅವನು ಹಿರಿಯನಾಗಿದ್ದರೆ ಆ ಥರ ಅನಬಾರ್ದು. ಅವನು ಅದು ಸ್ವೀಕಾರ ಮಾಡಲೇಬೇಕು, ಅದೊಂದು ಜವಾಬ್ದಾರಿ. ನಿನಗೆ ಯಾವ ಜವಾಬ್ದಾರಿ ಇದೆ, ನೀನು ಯಾವ ಆಶ್ರಮದಲ್ಲಿದ್ದಿ, ಯಾವ ವರ್ಣದಲ್ಲಿದ್ದಿ, ಅದರಂತೆ ನಿನಗೆ ಪ್ರಾಪ್ತವಾದಂಥ ಕರ್ತವ್ಯ ಏನಿದೆ, ಅದನ್ನು ಬಿಟ್ಟು ಬೇರೆ ಥರ ಮಾಡಿದರೆ ಅದನ್ನು ಭಗವಂತ ಸ್ವೀಕಾರ ಮಾಡಲಾರ ಅಂತ ಶಾಸ್ತ್ರ. ಅದನ್ನೇ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸ್ವನುಷ್ಠಿತ ಅಂತ ಭಗವದ್ಗೀತೆ ಹೇಳಿದೆ. ನಿಮಗೆ ಬೇರೆಯವರ ಧರ್ಮವನ್ನು, ಬೇರೆ ವರ್ಣಕ್ಕೆ ಆಶ್ರಮಕ್ಕೆ ಸಂಬಂಧಪಟ್ಟಂಥ ಧರ್ಮವನ್ನು ಚೆನ್ನಾಗೇ ಮಾಡ್ಲಿಕ್ಕೆ ಬರ್ತಿರ್ಬಹುದು, ಆದರೆ ನೀವು ಅದನ್ನು ಮಾಡಬಾರ್ದು. ನೀವು ಯಾವ ವರ್ಣದಲ್ಲಿದ್ದೀರಿ, ಯಾವ ಆಶ್ರಮದಲ್ಲಿದ್ದೀರಿ, ಅದನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ನಿಮಗೆ ಸಾಧ್ಯವಿದ್ರೂ, ಪೂರ್ಣವಾದವನ್ನು ಮಾಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲದೇ ಇದ್ರೂ ಅದನ್ನೇ ಮಾಡಬೇಕು. ಬೇರೆಯವರಕ್ಕೆ ಮನುಷ್ಯ ಹಾತೊರೆಯಬಾರದು ಅಂತ ಭಗವದ್ಗೀತೆ ಮಾತು. ಅದಕ್ಕಾಗಿ ನಾನು ಯುವರಾಜ ಪದವಿ ಸ್ವೀಕಾರ ಮಾಡಿಬಿಟ್ರೆ ನಿನ್ನ ಪಾದಕಮಲ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನನಗಿದು ಬೇಡ ಅಂತ ಲಕ್ಷ್ಮಣ ಅಂದ್ರೆ ತಪ್ಪಾಗ್ತದೆ. ಅದು ಭಗವಂತನ ವ್ಯವಸ್ಥೆಗೆ ಅದು ಒಪ್ಪಿತವಾದದ್ದಲ್ಲ. ಕ್ಷತ್ರಿಯರು ತಮಗೆ ಬರಬೇಕಾದ್ದನ್ನು ಬೇಡಿ ಪಡಿಬೇಕಾದಂಥ ಸ್ಥಿತಿಯಲ್ಲಿದ್ದವರು. ಹಾಗಾಗಿ ಲಕ್ಷ್ಮಣ ಅದನ್ನು ಸ್ವೀಕಾರ ಮಾಡಬೇಕಾಗಿತ್ತು. ಅವನು ಬೇಡ ಯಾಕಂದ, ಆ ಪದವಿಯನ್ನು ಯಾಕೆ ಆತ ಸ್ವೀಕಾರ ಮಾಡಲಿಲ್ಲ ಅಂತ ಪ್ರಶ್ನೆ. ಅದಕ್ಕೆ ಈ ರಾಮನ ಉತ್ಪತ್ತಿ ಬಳಿಕ ಹಿರಿಯ ಯಾರು, ಲಕ್ಷ್ಮಣ ಹಿರಿಯನೋ ಭರತ ಹಿರಿಯನೋ, ಒಂದು ಬಗೆಹರಿಯೋದು ಗೊಂದಲ. ಗೋವಿಂದಾಚಾರ್ಯ ಪ್ರಕಾರ ಲಕ್ಷ್ಮಣನೇ ಹಿರಿಯ, ಭರತ ಸಣ್ಣವನು. ಪುರಾಣಿಕರ ವ್ಯಾಖ್ಯಾನದ ಪ್ರಕಾರ ಭರತ ಹಿರಿಯ, ಲಕ್ಷ್ಮಣ ಕಿರಿಯ. ಕಿರಿಯ ಆದ್ರಿಂದ ಅದೇ ಅವರು ಗೋವಿಂದಾಚಾರ್ಯ ವ್ಯಾಖ್ಯಾನ, ಪುರಾಣಿಕರ ವ್ಯಾಖ್ಯಾನದ ಪ್ರಕಾರ ಭರತ ಹಿರಿಯ. ಭರತ ಹಿರಿಯ ಆದ್ರಿಂದ ಲಕ್ಷ್ಮಣ ಸಣ್ಣವನಾದ್ರಿಂದ ನಾನು ಸಣ್ಣವನಾದ್ರಿಂದ ಆ ಜವಾಬ್ದಾರಿಯನ್ನು ಒಪ್ಪಬಾರದು, ಹಿರಿಯರಂತ ಭರತ ಯುವರಾಜ ಪದವಿಯನ್ನು ಒಪ್ಪಲಿ ಅಂತ ಲಕ್ಷ್ಮಣನ ಅಭಿಪ್ರಾಯ ಇತ್ತು. ಆ ಒಂದು ಅಭಿಪ್ರಾಯ ಬಿಟ್ಟರೆ ಬೇರೆ ಏನೋ ಅಭಿಪ್ರಾಯ ಅವನಿಗೆಲ್ಲ ಸಮಂಜಸ ಅಲ್ಲ ಅಂತಾರೆ. ಅದೇನೋ ಇಲ್ಲಿ ಅವರಿಬ್ಬರಲ್ಲಿ ಈ ಥರದ್ದು ಭಿನ್ನಾಭಿಪ್ರಾಯ ಇದೆ. ಅದು ಬಗೆಹರಿಯುವಂಥದ್ದು ಅಲ್ಲ. ರಾಮಾಯಣಾದಿಗಳನ್ನು ಮತ್ತು ಆನಂದ ರಾಮಾಯಣ, ತಾತ್ಪರ್ಯ ಇತ್ಯಾದಿನೆಲ್ಲ ವಿಮರ್ಶೆ ಮಾಡಿ ನೋಡಿದರೆ
ಎರಡೂ ಪಕ್ಷವನ್ನು ಸಮರ್ಥನೆ ಮಾಡಲಿಕ್ಕೆ ಬೇಕಾದಷ್ಟು ಪುರಾವೆಗಳು ಸಿಗಬಹುದು. ಅದು ಬಗೆಹರಿಯುವ ವಿಷಯ ಅಲ್ಲ ಅಂತೂ ಅವರು ಹೇಳಿದ್ದನ್ನ ನಿಮ್ಮ ಎದುರಿಗೆ ಇವತ್ತು ಹೇಳಿದೆ ಅಷ್ಟೆ. ಸರ್ವಾತ್ಮನ ಪರ್ಯನುನೀಯಮಾನ ಅಂತ ವಾಲ್ಮೀಕಿ ರಾಮಾಯಣ. ರಾಮ ಬಹಳ ಪ್ರಯತ್ನ ಪಟ್ಟ ಒಪ್ಪಿಸ್ಲಿಕ್ಕೆ. ಅದು ಯಾಕೆ ಪ್ರಯತ್ನ ಪಟ್ಟ ಹಾಗೆ ಅಂತಂದ್ರೆ, ಶುಶ್ರೂಷಯ ವಸ್ಮ ತವಾಸ್ಮಿ ತುಷ್ಟ ತ್ವಂ ಯೌವರಾಜ್ಯಂ ಭಜ ಶೋಭನೇತಿ. ಇದು ಸಂಗ್ರಹ ರಾಮಾಯಣ ಅಂತ, ನಾರಾಯಣ ಪಂಡಿತರ ಸಂಗ್ರಹ ರಾಮಾಯಣ. ಅದರಲ್ಲಿ ಲಕ್ಷ್ಮಣ ಕಿರಿಯನಾದರೂ ಅವನು ಯಾಕೆ ಯುವರಾಜ ಪದವಿಯನ್ನು ಕೊಡ್ಲಿಕ್ಕೆ ಹೋದ ಅಂದ್ರೆ, ಬೇಕಾದಷ್ಟು ಸೇವೆ ಮಾಡಿದ್ನಲ್ಲ, ಅರಣ್ಯದಲ್ಲಿ ಬಂದು ರಾಮನ ಜೊತೆ ಬೇಕಾದಷ್ಟು ಸೇವೆ ಮಾಡಿದ್ನಲ್ಲ, ಆ ಸೇವೆಗೆ ಪ್ರತಿಫಲವಾಗಿ ಚಿಕ್ಕವನಾಗಿದ್ರು ಕೂಡ ಅವನಿಗೆ ಅದನ್ನು ಕೊಡ್ಲಿಕ್ಕೆ ರಾಮ ಅಪೇಕ್ಷೆ ಪಟ್ಟ. ಆದರೂ ಅದನ್ನು ಒಪ್ಪಲಿಲ್ಲ. ನಿನ್ನ ಪಾದ ಸೇವೆ ಒಂದು ಸಾಕು, ನನ್ನನ್ನು ಬೇರೆ ಕೆಲಸದಲ್ಲಿ ತೊಡಗಿಸಬೇಡ ಅಂತ ಲಕ್ಷ್ಮಣ ಅದನ್ನ ನಿರಾಕರಣೆ ಮಾಡಿದ. ಅವನ ರಾಮನ ರಾಜ್ಯದಲ್ಲಿ ಎಲ್ಲ ಜನರು ಕೂಡ ಸುಖದಿಂದ ಇದ್ರು. ಆ ಸುಖಕ್ಕೆ ಯಾವುದೇ ಕೊರತೆನೇ ಇರಲಿಲ್ಲ ಅಂತೆಲ್ಲ ಆನಂದ ರಾಮಾಯಣಕ್ಕನುಸಾರವಾಗಿ, ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಬೇಕಾದಷ್ಟು ಶ್ರವಣ ಮಾಡಿದ್ವಿ. ಇದಾದ ಬಳಿಕ ಮತ್ತೊಂದು ಮಾಹಿತಿಯನ್ನ ಮೊನ್ನೆ ಹೇಳೋದು ಉಳಿದಿತ್ತು, ಅದನ್ನು ಸರಿಯಾಗಿ ಹೇಳಿರಲಿಲ್ಲ. ಏವಂ 13,000 ಮಸೌ ಸಮಾಸು, ಒಟ್ಟಾರೆ 13,000 ವರ್ಷ ಆತ ರಾಜ್ಯಭಾರ ಮಾಡಿದ ಅಂತಿದೆ. ತಾತ್ಪರ್ಯದಲ್ಲಿ ಹೇಳಿದಂತೆ 13,000 ವರ್ಷ. ಈ ವಾಲ್ಮೀಕಿ ರಾಮಾಯಣ ಇತ್ಯಾದಿ ಕೆಲವು ಬೇರೆ ಗ್ರಂಥಗಳನ್ನು ಪರಾಮರ್ಶೆ ಮಾಡಿದರೆ 11,000 ವರ್ಷ ರಾಜ್ಯಭಾರ ಮಾಡಿದ ಅಂತಿದೆ ರಾಮಾಯಣ ಮಹಾಭಾರತಾದಿಗಳಲ್ಲಿ. ಭಾಗವತ 13,000 ವರ್ಷ ಅಂತ ಹೇಳ್ತದೆ. ಭಾಗವತ ಮತ್ತು ತಾತ್ಪರ್ಯದಲ್ಲಿ 13,000 ಅಂತ ಹೇಳ್ತವೆ. ಇನ್ನು ವಾಲ್ಮೀಕಿ ರಾಮಾಯಣ ಮಹಾಭಾರತಾದಿಗಳು 11,000 ವರ್ಷ ಅಂತ ಹೇಳ್ತವೆ. ಅದನ್ನು ಹೊಂದಿಸ್ಬೇಕು ಹೇಗೆ ಅಂತ ಪ್ರಶ್ನೆ ಬಂದಿತ್ತು. ಮೊನ್ನೆ ಒಂದು ದಿವಸ ಅದನ್ನು ಹೇಳಿದ್ದೆ, ಆದರೆ ಅದನ್ನು ಹೇಳಿದ್ದು ಅಪೂರ್ಣ ಆಗಿತ್ತು. ಅದು ಪೂರ್ಣವಾಗಿ ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅದೇನೆಂದರೆ, 11,000 ವರ್ಷ ರಾಜ್ಯ ಆಳಿದ್ನಲ್ಲ, ಸೀತಾ ಸಮೇತನಾಗಿ 11,000 ವರ್ಷ ರಾಜ್ಯ ಆಳಿದ. ಸೀತೆಯನ್ನು ಬೀಳ್ಕೊಟ್ಟ ಬಳಿಕ, ಸೀತೆ ವಿರಹ ಆದ ಬಳಿಕ 700 ವರ್ಷ ರಾಜ್ಯ ಆಳಿದ. ಒಟ್ಟಾರೆ ಆಳಿದ 11,700 ವರ್ಷ. ಆದರೂ ಭಾಗವತದಲ್ಲಿ ಮತ್ತು ತಾತ್ಪರ್ಯದಲ್ಲಿ 13,000 ವರ್ಷ ಅಂತ ಹೇಳ್ತಾರಲ್ಲ, ಇನ್ನು 1,300 ವರ್ಷದ ವ್ಯತ್ಯಾಸ ಬಂತಲ್ಲ, ಅದು ಹೇಗೆ ಅಂತಂದ್ರೆ ಅದಕ್ಕೆ ತಿಂಗಳುಗಳ ವ್ಯತ್ಯಾಸವನ್ನು ಗಮನಿಸಬೇಕು ಅಂತ ಹೀಗೆ ಹೇಳ್ತಾರೆ. ಇವತ್ತು ನಾವೇನು ತಿಂಗಳುಗಳ ವ್ಯವಸ್ಥೆಯನ್ನು ನೋಡ್ತೇವಲ್ಲ, ಇದು ಸೌರಮಾಸ, ಚಾಂದ್ರಮಾಸ, ನಕ್ಷತ್ರ ಮಾಸ, ಸಾವನ ಮಾಸ ಅಂತ ಹೀಗೆ 3-4 ರೀತಿಯಾದ ವ್ಯವಸ್ಥೆ ಇದೆ. ಸೌರಮಾಸ ಅಂತಂದ್ರೆ ಈ ಮಕರ, ಕುಂಭ ಇತ್ಯಾದಿ ರಾಶಿಗಳನ್ನು ಸೂರ್ಯ ಹಾದು ಹೋಗ್ತಾನಲ್ಲ, ಪ್ರತಿಯೊಂದು ತಿಂಗಳಿಗೂ ಕೂಡ ಒಂದೊಂದು ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ. ಈಗಿದು ಮಕರ ಸಂಕ್ರಮಣ, ಮಕರ ರಾಶಿಯಲ್ಲಿ ಪ್ರವೇಶ ಮಾಡಿರೋದು. ಹಾಗೆ ನೋಡಿ, ಪ್ರತಿಯೊಂದು ತಿಂಗಳಲ್ಲಿಯೂ ಕೂಡ ಸಂಕ್ರಮಣ ಇದ್ದೇ ಇದೆ. ಮಕರ ಸಂಕ್ರಮಣ ವಿಶೇಷ ಅಂತ ಅವಾಗ ನಾವು ಅದನ್ನು ಆಚರಣೆ ಮಾಡ್ತೀವಿ ಅಷ್ಟೇ. ಸಂಕ್ರಾಂತಿ ಪ್ರತಿ ತಿಂಗಳು ಇದ್ದಿದ್ದೆ. ಹಾಗಾಗಿ ಹೊಸ ರಾಶಿಗೆ ಸೂರ್ಯ ಬಂದಾಗ ಅದನ್ನು ಸಂಕ್ರಾಂತಿ ಅಂತೀವಿ, ಮತ್ತೊಂದು ತಿಂಗಳು ಆಯಿತು ಅಂತಂತೇವೆ. ಇನ್ನು ಚಾಂದ್ರಮಾಸ ಅಂತಿದೆ. ಚಾಂದ್ರಮಾಸ ಈಗ ನಾವೆಲ್ಲರೂ ಆಚರಣೆ ಮಾಡುವಂಥದ್ದು, ಎಲ್ಲರಿಗೂ ಗೊತ್ತಿದ್ದದ್ದು. ಒಂದು ಪ್ರತಿಪತ್ತಿನಿಂದ ಆರಂಭ ಮಾಡಿ, ಯಾವುದೇ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತಿನಿಂದ ಆರಂಭ ಮಾಡಿ ಹುಣ್ಣಿಮೆಯನ್ನು ಕಳೆದು ಅಮಾವಾಸ್ಯೆ ತನಕ ಒಟ್ಟಾರೆ 30 ದಿನಗಳೇನಿವೆ. ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ. ಶುಕ್ಲ ಪಕ್ಷದಲ್ಲಿ ಚಂದ್ರನಿಗೆ ವೃದ್ಧಿ, ಕೃಷ್ಣ ಪಕ್ಷದಲ್ಲಿ ಹ್ರಾಸ. ಹೀಗೆ ಚಂದ್ರನ ವೃದ್ಧಿ ಮತ್ತು ಹ್ರಾಸವನ್ನು ಅವಲಂಬಿಸಿ ಯಾವ ಮಾಸಗಳನ್ನು ನಾವು ಇವತ್ತು ಆಚರಣೆ ಮಾಡ್ತೇವಲ್ಲ, ಇದಕ್ಕೆ ಚಾಂದ್ರ ಮಾಸ ಅಂತ ಕರೀತಾರೆ. ಚಂದ್ರನನ್ನು ಅವಲಂಬಿಸಿದ ಮಾಸ ಇದೆ. ಇನ್ನೊಂದು ಮಾಸ ಇದೆ ನಕ್ಷತ್ರ ಮಾಸ ಅಂತ. ಅದು ನಕ್ಷತ್ರಗಳು ಒಂದು ಆವರ್ತಿ ತಿರುಗಿದರೆ ಅದಕ್ಕೊಂದು ಮಾಸ ಅಂತ ಕರೀತಾರೆ. 27 ನಕ್ಷತ್ರಗಳು, ಪ್ರಧಾನ ನಕ್ಷತ್ರಗಳು, ಅಶ್ವಿನಿ, ಭರಣಿ ಇತ್ಯಾದಿ. ಅವು 27 ಆವೃತ್ತಿ ಒಂದಾದರೆ ಅದೊಂದು ಮಾಸ ಆದಂತೆ. ಆ ಲೆಕ್ಕದಲ್ಲಿ 27 ದಿನಗಳಿಗೆ ಒಂದು ಮಾಸ. ಚಂದ್ರಮಾಸದ ಪ್ರಕಾರ 30 ದಿನಗಳಿಗೆ ಒಂದು ಮಾಸ. ಇದು ನಮ್ಮ ಲೆಕ್ಕಾಚಾರ. ಇಲ್ಲಿ ರಾಮ ಒಟ್ಟಾರೆ ರಾಜ್ಯಭಾರ ಮಾಡಿದ್ದೇನಿದೆ, ದಿನಗಳ ಸಂಖ್ಯೆಯಿಂದ ಗಮನಿಸಿದರೆ ಒಂದೇ. ಆ ನಕ್ಷತ್ರ ಮಾಸ ಮತ್ತು ಚಾಂದ್ರ ಮಾಸಗಳ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಮಾಡಿದರೆ ಒಂದು ಲೆಕ್ಕಾಚಾರದ ಪ್ರಕಾರ 11,700 ವರ್ಷ, ಮತ್ತೊಂದು ಲೆಕ್ಕಾಚಾರದ ಪ್ರಕಾರ 13,000 ವರ್ಷ ಅಂತ ಈಗ ಅದನ್ನು ನೋಡಬೇಕು. ಅದು ಹೇಗೆಂದರೆ, ನಕ್ಷತ್ರ ಮಾಸಗಳ ಪ್ರಕಾರ ತಿಂಗಳಿಗೆ 27 ದಿವಸ, ಅದನ್ನು 12 ತಿಂಗಳಿಗೆ ಗುಣಿಸಿದರೆ ಅದು ಒಟ್ಟಾರೆ 324 ದಿವಸ. ಆ 324 ದಿವಸಗಳನ್ನು 324 ದಿವಸದ ಒಂದು ವರ್ಷವನ್ನು 13,000 ವರ್ಷಗಳಿಂದ ಗುಣಿಸಿದರೆ ಅದು ಒಟ್ಟಾರೆ 42,12,000 ದಿನಗಳು. ಹೀಗೆ ದಿನಗಳು ಸಮಾನನೇ,
ಇನ್ನೊಂದು ಇವತ್ತು ನಾವು ಆಚರಣೆ ಮಾಡ್ತಿರುವಂಥ ದಿನಗಳೇನಿದೆ ಚಾಂದ್ರಮಾಸದ ಪ್ರಕಾರ ಅದು ತಿಂಗಳಿಗೆ 30 ದಿವಸ. ಅದನ್ನು 12 ತಿಂಗಳುಗಳಿಂದ ಗುಣಿಸಿದರೆ ಅದು 360 ಆಯ್ತು. ಆ 360ರನ್ನ 11,700ರಿಂದ ಗುಣಿಸಿದರೆ 11,000 ವರ್ಷ ಸೀತೆ ಒಡಗೂಡಿ 700 ವರ್ಷ ಸೀತೆಯ ರಹಿತನಾಗಿ ಆ 11,700ರಿಂದ 360ರನ್ನು ಗುಣಿಸಿದರೆ ಅದು ಕೂಡ 42,12,000 ದಿನಗಳೇ. ಹಾಗಾಗಿ ಒಟ್ಟಾರೆ ಇದ್ದದ್ದು 42,12,000 ದಿನಗಳೇ. ಭಾಗವತ ತಾತ್ಪರ್ಯ ನಿರ್ಣಯಗಳು ಅದನ್ನು 13,000 ಅಂತ ಹೇಳಿದ್ದು ಯಾವ ಉದ್ದೇಶದಿಂದ ಅಂದರೆ ನಕ್ಷತ್ರ ಮಾಸಗಳಿಗೆ ಅನುಸಾರವಾಗಿ, ನಕ್ಷತ್ರ ಮಾಸ ಅದಕ್ಕನುಸಾರವಾಗಿ ವರ್ಷ, ಅದಕ್ಕನುಸಾರವಾಗಿ 13,000 ವರ್ಷ. ವಾಲ್ಮೀಕಿ ರಾಮಾಯಣದಲ್ಲಿ ಮತ್ತು ಮಹಾಭಾರತದಲ್ಲಿ 11,000 ಅಂತ ಹೇಳಿದ್ದೇನಿದೆ ಅದಕ್ಕೆ 700 ಕೂಡಿಸ್ಕೊಂಡು 11,700 ಆಯಿತು. ಅದನ್ನು ಚಾಂದ್ರ ಮಾಸದ ಪ್ರಕಾರ ಅಂತ ತಿಳ್ಕೊಳ್ಬೇಕು. ಈ ಸ್ಪಷ್ಟನೆ ಮೊನ್ನೆ ಕೊಟ್ಟಿರಲಿಲ್ಲ, ಕೇವಲ ನಕ್ಷತ್ರ ಮಾಸದ ಪ್ರಕಾರ ಅಂತ ಹೇಳಿ ಮುಂದೆ ಹೋಗಿದ್ದೆ. ಅದು ಅವಾಗ ನನಗೆ ಗೊತ್ತಾಗಿರಲಿಲ್ಲ ಅನ್ನೋ ಕಾರಣಕ್ಕಾಗಿ ಬಿಟ್ಟಿದ್ದೆ. ಅದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು. ಆ ರಾಮಾದಿಗಳಿಗೆ ಲವ ಕುಶ ಲವ, ಕುಶ ಹಿರಿಯ, ಲವ ಸಣ್ಣವನು, ಹೀಗೆ ಅವರೆಲ್ಲರಿಗೂ ಮಕ್ಕಳು ಜನಿಸಿದರು ಅನ್ನುವಂಥ ಒಂದು ಘಟನೆಯನ್ನು ನಾವು ಶ್ರವಣ ಮಾಡಿದ್ವಿ. ಮತ್ತೊಂದು ಸ್ಪಷ್ಟೀಕರಣ ಇದೆ ಸೀತೆಯ ವಿಯೋಗಕ್ಕೆ ಸಂಬಂಧಪಟ್ಟಂತೆ. ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆಯ ಬಗ್ಗೆ ಜನಸಾಮಾನ್ಯರು ಆಡಿಕೊಂಡಂಥ ಸಲ್ಲದ ಮಾತುಗಳೇನಿದ್ದು ಆ ಸಲ್ಲದ ಮಾತುಗಳಿಂದ ನೊಂದ ರಾಮ ಅವನು ಪರಿತ್ಯಾಗ ಮಾಡಿದ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ. ಆನಂದ ರಾಮಾಯಣದಲ್ಲಿ ಸೀತೆ, ರಾಮ, ಜನಕ, ಅವನ ಪತ್ನಿ ಸುಮೇಧ, ಸೀತೆ ಇವರೆಲ್ಲ ಸೇರಿಯೇ ಸ್ಪಷ್ಟವಾಗಿ ಆಲೋಚನೆ ಮಾಡಿ ಗರ್ಭಿಣಿಯಾದಂಥ ಸೀತೆಗೆ ಆ ಗರ್ಭಾವಸ್ಥೆಯಲ್ಲಿ ಮತ್ತು ಮಕ್ಕಳನ್ನು ಹೆರುವಂಥ ಅವಸ್ಥೆಯಲ್ಲಿ ಪ್ರತ್ಯೇಕವಾದಂಥ ವಿಶ್ರಾಂತಿ ಇರಲಿ ಅನ್ನೋ ಕಾರಣಕ್ಕಾಗಿ ರಾಮ ಅದನ್ನು ಆಲೋಚನೆ ಮಾಡಿ ಆ ಸಂದರ್ಭಕ್ಕೆ ತಕ್ಕಂತೆ ಅಗಸರವನ್ನು ಆಡಿದಂತಹ ಮಾತನ್ನು ನೆಪವಾಗಿಟ್ಕೊಂಡು ಆ 5 ವರ್ಷದ ಸೀತೆಯ ವಾಲ್ಮೀಕಿ ಆಶ್ರಮದಲ್ಲಿ ವಾಸವನ್ನು ಮೊದಲೇ ಉಪಾಯ ಮಾಡಿದ್ದ ಅಂತ ನಾವು ಆನಂದ ರಾಮಾಯಣದಲ್ಲಿ ನೋಡಿದ್ವಿ. ಅದಕ್ಕೆ ಹಿನ್ನೆಲೆಯಾಗಿ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಕಥೆ ಹೇಳಿದ್ದೆ. ಆದರೆ ಆ ಕಥೆಯಲ್ಲಿ ಆ ರಾಕ್ಷಸರು ಕೇಳಿದಂಥ ವರದ ಬಗ್ಗೆ ಸ್ಪಷ್ಟವಾಗಿ ನನಗೆ ಅವತ್ತು ಹೇಳಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅದನ್ನು ಇವತ್ತಿನ ದಿವಸ ನಾವೊಂದು ಬಾರಿ ಶ್ರವಣ ಮಾಡಬೇಕು. ಅದೇನೆಂದರೆ ಈ ಸೀತೆಯ ಬಗ್ಗೆ ಕ್ಷುಲ್ಲಕವಾಗಿ ಮಾತಾಡಿದ್ರಲ್ಲ, ಆ ಕ್ಷುಲ್ಲಕವಾಗಿ ಮಾತಾಡಿದವರು ಯಾರು? ಅವ್ರು ಯಾರೋ ತೀರಾ ಜನಸಾಮಾನ್ಯರಲ್ಲ ಅಂತವ್ರು. ಅವ್ರು ಯಾರು ಅಂತಂದ್ರೆ ಸುರಾಣಕರು ಅನ್ನುವಂಥ ಒಂದು ರಾಕ್ಷಸರ ಗುಂಪು. ಸುರಾಣಕರು ಅನ್ನುವಂಥ ಆ ರಾಕ್ಷಸರ ಗುಂಪೇನಿದೆ ಅವರು ಈ ಸೀತೆಯ ಬಗ್ಗೆ ಹೀಗೆ ಕ್ಷುದ್ರವಾಗಿ ಮಾತಾಡುವಂಥ ಸಾಹಸವನ್ನು ಮಾಡಿದರು. ಸುರಯ ಸುರಾಪಾನ ವ್ಯಸನೇನ ಅಣಕಾಹ ಗರ್ಹಿತಾಹ ಇದು ಸುರಾಣಕಾಹ. ಸುರ ಅಣಕ ಅಂತ ಯಾಕೆ ಅವ್ರಿಗೆ ಹೆಸರು ಅಂದರೆ ಅವರು ಮದ್ಯಪಾನ ಮಾಡಿರ್ತಿದ್ರು. ಸದಾ ಮದ್ಯಪಾನ ಗುಂಗಿನಲ್ಲೇ ಇರ್ತಿದ್ರು. ಅದಕ್ಕಾಗಿ ಮದ್ಯಪಾನ ಮಾಡಿಸ್ಕೊಂಡು ಜನರ ಕಡೆಯಿಂದ ಬಯಸ್ಕೋತಿದ್ರು, ಗರ್ಹಿತರಾಗಿದ್ರು. ಅದಕ್ಕಾಗಿ ಅವರಿಗೆ ಸುರಾಣಕರು ಅಂತ ಹೀಗೆ ಹೆಸರು ಅಂತ ಒಂದು ವ್ಯಾಖ್ಯಾನ ಮಾಡ್ತಾರೆ. ಅವರು ಹೀಗೊಂದು ಅಪೇಕ್ಷೆ ಇತ್ತಲ್ಲ ಅವರಿಗೆ, ಮೋಕ್ಷಕ್ಕೆ ಹೋಗಬೇಕು, ಸಂಸಾರದ ಬಂಧನವನ್ನು ಕಳ್ಸಕ್ಕೆ ಹೋಗಬೇಕು ಅಂತ ಎಲ್ಲರಿಗೂ ಅಪೇಕ್ಷೆ ಇದ್ದೇ ಇರ್ತದೆ. ಈ ಸಂಸಾರ ಎಲ್ಲರಿಗೂ ಸಾಕಾಗಿದೆ, ರಾಕ್ಷಸರಿಗೂ ಸಾಕಾಗಿದೆ, ಸಜ್ಜನರಿಗೂ ಸಾಕಾಗಿದೆ. ಇವ್ರಿಗೇನಾಗಿತ್ತು ಅಂದರೆ ಇವ್ರಿಗೂ ಸಾಕಾಗಿತ್ತು. ಆದರೆ ಆ ಮೋಕ್ಷ ಹೇಗೆ ಪಡ್ಕೋಬೇಕು ಅನ್ನುವಂಥ ಒಂದು ವಿವೇಚನೆ ಮಾತ್ರ ಇರಲಿಲ್ಲ. ಸತ್ಕರ್ಮ ಮಾಡಿ ಮೋಕ್ಷ ಪಡ್ಕೋಬೇಕು ಅಂತ ಆಲೋಚನೆ ಮಾಡಲಿಲ್ಲ ಅವರು. ತತ್ವಜ್ಞಾನಕ್ಕೆ ಮೋಕ್ಷಕ್ಕೆ ಸಾಧಕ ಆಗ್ತದೆ ಅಂತ ತಿಳ್ಕೊಳ್ಳಿಲ್ಲ ಅವರು. ಅವ್ರೇನು ಮಾಡಿದ್ರು, ನಾವು ಏನೇ ಪಾಪ ಮಾಡಿದ್ರು ಮೋಕ್ಷ ನಾವು ಬರಬೇಕು ಅಂತ ಉದಾತ್ತನ ಆಯಿತು. ಅದು ಭಗವಂತನ ವ್ಯವಸ್ಥೆಗೆ ವಿರುದ್ಧ. ಸತ್ಕರ್ಮಗಳಿಂದ ತತ್ವಜ್ಞಾನಗಳ ಮೂಲಕ ಮೋಕ್ಷ ಪಡ್ಕೊಳ್ಬೇಕೇ ಹೊರತು ದುಷ್ಕರ್ಮ ಮಾಡಿದ್ರು ಮೋಕ್ಷ ಬೇಕು ಅನ್ನೋದು ಆಟ ಮಾಡಬಾರ್ದು ಅಂತ ವರವನ್ನು ಕೇಳಲೇಬಾರ್ದು ಅಂತ ಅವ್ರಿಗೆ ಗೊತ್ತಿರಬೇಕಿತ್ತು. ಆದರೆ ಅವ್ರಿಗೆ ಹಠ, ಏನೇ ಪಾಪ ಮಾಡಿದ್ರು ಮೋಕ್ಷ ಬೇಕು ಅಂತ. ಚತುರ್ಮುಖ ಬ್ರಹ್ಮ ಹತ್ರ ಹೋಗಿ ತಪಸ್ ಮಾಡಿದ್ರು. ಚತುರ್ಮುಖ ಬ್ರಹ್ಮ ಬಂದ, ಅವ್ನು ಕೇಳೇ ಬಿಟ್ರು, ಬೇಕಾಷ್ಟು ಪಾಪ ಮಾಡ್ತೀವಿ, ನಮಗೆ ಮೋಕ್ಷ ಮಾತ್ರ ಬೇಕು ಅಂತ. ರಹಸಿ ಕಾರಣ ಪ್ರಭು ನಕ್ಕು ಉತ್ತರ ಕೊಟ್ಬಿಟ್ಟ. ಹಾಗೇ ಆಗಲಿ, ಏನೇ ಪಾಪ ಮಾಡಿ ನಿಮಗೆ ಮೋಕ್ಷ ಸಿಗುತ್ತದೆ, ಮೋಕ್ಷಕ್ಕೆ ಅದೇನು ಅಡಚಣೆ ಅಲ್ಲ. ಆದರೆ ಲಕ್ಷ್ಮಿ ಮತ್ತು ನಾರಾಯಣರಿಗೆ ವಿಯೋಗ ಮಾತ್ರ ಮಾಡಿಸ್ಬೇಡಿ, ಆ ಒಂದು ಕೆಲಸ ಮಾತ್ರ ಮಾಡಬೇಡಿ. ಹಾಗೆ ಮಾಡಿಬಿಟ್ರೆ ನಿಮಗದು ಮೋಕ್ಷಕ್ಕೆ ಬಾಧಕ ಆದೀತು. ಅದೊಂದು ಬಿಟ್ಟು ಬೇರೆ ಯಾವ ಪಾಪ ಮಾಡಿದ್ರು ಕೂಡ ನಿಮಗದು ಮೋಕ್ಷಕ್ಕೆ ತೊಂದರೆ ಏನಲ್ಲ ಅಂದ ಚತುರ್ಮುಖ ಬ್ರಹ್ಮ. ಇವರೇನು ಮಾಡಿದ್ರು,
ಚತುರ್ಮುಖ ಬ್ರಹ್ಮನ ವರವನ್ನು ಕೇಳಿ ಉತ್ಸಾಹದಿಂದ ಭೂಮಿಗೆ ಇಳಿದು ಬಂದರು. ಅವತ್ತ ಇಲ್ಲಿ ಭೂಮಿಯಲ್ಲಿ ಹುಟ್ಟಬೇಕಂತ ರಾಮ ಆಳ್ತಿದ್ದ ಕಾಲದಲ್ಲೇ ಹುಟ್ಟಿದ್ರು. ಅವ್ರಿಗೇನಿರ್ತಂದ್ರೆ ಬೇಗ ಬೇಗ ಸಾಧನೆ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗಬೇಕು ಅಂತ ಒಂದು ಹಾತೊರೆತಾ ಇತ್ತು. ಬೇಗ ಬೇಗ ಸಾಧನೆ ಅಂದ್ರೆ ಏನು? ತತ್ವಜ್ಞಾನ ಸತ್ಕರ್ಮ ಅಲ್ಲ, ಏನೇ ಪಾಪ ಮಾಡಿದ್ರು ಅಂತಿತ್ತಲ್ಲ. ಅದಕ್ಕಾಗಿ ಯಾರ್ಯಾರನ್ನು ಏನಾದರೂ ನಿಂದನೆ ಮಾಡೋದಾಗಲಿ, ಯಾರಿಗಾದ್ರೂ ಏನಾದರೂ ತೊಂದರೆ ಕೊಡೋದಾಗಲಿ, ಇವು ಎಲ್ಲ ಅದರಲ್ಲಿ ಸೇರಿದ್ವು. ಆದರೆ ಅದರಲ್ಲೊಂದು ಹೀಗೂ ವ್ಯತ್ಯಾಸ ಇತ್ತಲ್ಲ, ಅದನ್ನು ವಾದರಾಜ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಹೀಗೆ ನೋಡ್ತೇವೆ. ಅದು ಏನೋ ಒಂದು ಕಾರಣದಿಂದಾಗಿ, ಸಜ್ಜನ ಸಂಪರ್ಕದಿಂದಾಗಿ ಒಂದು ತಾತ್ಕಾಲಿಕವಾಗಿ ಅವ್ರಿಗೆ ಸ್ವಲ್ಪ ಒಳ್ಳೆ ಜ್ಞಾನ ಬಂದಿತ್ತು. ಸೀತಾರಾಮರಿದ್ದರು ಲಕ್ಷ್ಮೀನಾರಾಯಣರ ಅವತಾರ ಅಂತ ಗೊತ್ತಿತ್ತು ಅವರಿಗೆ, ಅದು ಗೊತ್ತಿತ್ತು. ಮತ್ತು ಇನ್ನೂ ಕೆಲವು ಒಳ್ಳೆ ಕರ್ಮಗಳೇನಾದರೂ ಮಾಡಬೇಕು, ಜಪ ಇತ್ಯಾದಿಗಳನ್ನು ಮಾಡಬೇಕು ಅಂತ ಅದು ಗೊತ್ತಿದ್ದಿರಬೇಕು. ಆ ದೃಷ್ಟಿಯಿಂದ ಅವರು ಸೀತಾರಾಮರನ್ನು ಮನುಷ್ಯರು ಅಂತ ತಿಳ್ಕೊಳ್ಳದೆ ಲಕ್ಷ್ಮೀನಾರಾಯಣರ ಅವತಾರ ಅಂತಲೇ ತಿಳ್ಕೊಂಡಿದ್ರು. ಸ್ವಲ್ಪ ಕಾಲ ಒಳ್ಳೆಯವರಾಗೆ ನಡೆದಿದ್ರು ಸ್ವಲ್ಪ ದಾರಿ. ಆದರೆ ಆ ಒಳ್ಳೆ ದಾರಿಯಲ್ಲಿ ನಡೆಯೋದು ದೈವಿ ವ್ಯವಸ್ಥೆಗೆ ಒಪ್ಪಿತಾಗಿರಲಿಲ್ಲ. ಆ ದೈವಿ ವ್ಯವಸ್ಥೆ ನಿಮ್ಮನ್ನು ಪರೀಕ್ಷೆ ಮಾಡಿ ನೋಡ್ತದೆ. ಅದು ಯಾಕೆ ಹಾಗೆ ಮಾಡಿ ನೋಡ್ತದೆ? ಒಳ್ಳೆ ಮಾರ್ಗದಲ್ಲಿ ಹೋಗ್ತಿದ್ದವ್ರನ್ನ ಇದು ನೀವು ಒಳ್ಳೆ ಮಾರ್ಗ ಅಲ್ಲ, ಆ ಕಡೆ ಹೋಗಿದ್ದು ದಾರಿ ಯಾಕೆ ತಪ್ಪಿಸ್ತದೆ? ಇದು ನೋಡಿದ್ರೆ ನಮ್ಗೆ ತಪ್ಪಾಗಿ ಕಾಣಿಸ್ಬೋದು. ಅದು ದಾರಿ ತಪ್ಪಿಸೋದು, ನಿಮ್ಮನ್ನು ದಾರಿ ತಪ್ಪಿಸ್ಬೇಕು ಅಂತ ತಪ್ಪಿಸೋದಲ್ಲ. ನಿಮ್ಮನ್ನು ಪರೀಕ್ಷೆ ಮಾಡಿ ನಿಮಗೆ ಪ್ರಲೋಭನೆಗಳಿದ್ದಾಗಲೂ ಕೂಡ ನೀವು ಆ ದುರ್ಮಾರ್ಗವನ್ನು ಬಿಟ್ಟು ಸನ್ಮಾರ್ಗದಲ್ಲಿ ಹೋದರೆ ನಿಮಗೆ ಗುರಿ ತಲುಪಲಿಕ್ಕೆ ಸಾಧ್ಯ ಅನ್ನೋ ದೃಷ್ಟಿಯಿಂದ ಲಕ್ಷ್ಮೀದೇವಿ ತನ್ನದೇ ಆದಂಥ ಮಾಯೆಯಿಂದ ಅವರನ್ನು ಭ್ರಷ್ಟರನ್ನಾಗಿ ಮಾಡಿಬಿಟ್ಟು, ಭ್ರಷ್ಟರನ್ನಾಗಿ ಮಾಡಿದಾಗ ಅವ್ರೇನು ತಿಳ್ಕೊಂಡಿದ್ರು? ಸೀತಾರಾಮರನ್ನು ಲಕ್ಷ್ಮೀನಾರಾಯಣರ ಅವತಾರ ಅಂತ ತಿಳ್ಕೊಂಡದ್ದು ಅವರ ಮನಸ್ಸಿನಿಂದ ಮರೆಯಾಯಿತು. ಮರೆಯಾಗಿ ಸೀತಾರಾಮರನ್ನು ಮನುಷ್ಯ ಮಾತ್ರ ಅಂತ ತಿಳ್ಕೊಂಡು ಈ ಸೀತೆ ಅವನ ರಾಮನ ಅರಮನೆಯಲ್ಲಿದ್ಲು, ಇವಳೆಂತ ಪತಿವ್ರತೆ, ಅವಳು ತಂದಿಟ್ಕೊಂಡಲ್ಲ ಈ ರಾಮ ಅಂತ ಹಗುರವಾಗಿ ಮಾತಾಡಿಬಿಟ್ರು. ಅವರಿಗೆ ಬ್ರಹ್ಮ ಕೊಟ್ಟಂಥ ಎಚ್ಚರಿಕೆ ತಲೆಯಲ್ಲಿ ಇರಬೇಕಿತ್ತು. ಅದೊಂದು ವರವೂ ಹೌದು, ಎಚ್ಚರಿಕೆನೂ ಹೌದು. ಅದು ಆ ಎಚ್ಚರಿಕೆಯನ್ನು ಅವರು ತತ್ವಜ್ಞಾನ ತಲೆಯಲ್ಲಿ ಇರುವ ತನಕ ಇಟ್ಕೊಂಡಿದ್ರು. ತತ್ವಜ್ಞಾನ ತಲೆಯಿಂದ ಭ್ರಷ್ಟ ಆಗಿದ್ದ ಕೂಡಲೇ ಆ ಎಚ್ಚರಿಕೆಯೂ ಹೋಗಿ ಹಗುರವಾಗಿ ಮಾತಾಡಿಬಿಟ್ರು. ಹಗುರವಾಗಿ ಮಾತಾಡಿದ ಕೂಡಲೇ ಅದು ಅವರಿಗೆ ಮೋಕ್ಷ ಮಾರ್ಗಕ್ಕೆ ಪ್ರತಿಬಂಧಕ ಆಗಿ ಅವ್ರನ್ನ ದುರ್ಗತಿಗೆ ಒಯ್ದಿತ್ತು. ಅಲ್ಲಿ ಹೀಗೊಂದು ವಿಶ್ಲೇಷಣೆ ಮಾಡಿ ಕೆಲವು ಪಂಡಿತರನ್ನ ಸ್ವಾಮಿಗಳನ್ನ ಕೇಳಿದೆ, ಸರಿ ಇದೆ ಅಂತ ಹೇಳಿದ್ರು. ಚತುರ್ಮುಖ ಬ್ರಹ್ಮನ ಹತ್ರ ಹೋದ್ರಲ್ಲ ವರ ಬೇಕು ಅಂತೇಳಿ, ನಾವು ಏನೇ ಪಾಪ ಮಾಡಿದ್ರು ನಮಗೆ ಮೋಕ್ಷ ಬೇಕು ಅಂತ ಅವರಂದ್ರು. ಹಾಗೆ ನೋಡಿದ್ರೆ ಲಕ್ಷ್ಮೀನಾರಾಯಣರನ್ನು ವಿಯೋಗ ಮಾಡುವುದೊಂದನ್ನು ಬಿಟ್ಟು ಬೇರೆ ಯಾವುದೇ ಪಾಪ ಮಾಡಿದ್ರು ನಮಗೆ ಮೋಕ್ಷ ಬೇಕು ಅಂತ ಅಂದ್ರಲ್ಲ ಅವರು. ಆ ಎಲ್ಲ ಬೇರೆ ಪಾಪ ಮಾಡಿದ್ರು ಮೋಕ್ಷ ಸಿಗ್ತದೋ ಹೇಗೆ ಅಂತ ಒಂದು ಪ್ರಶ್ನೆ. ಅದಾದರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಕೊಟ್ಟ ಯಾಕೆ ಹಾಗೆ ಅಂತ ನಂದೊಂದು ಪ್ರಶ್ನೆ. ಅದು ಯಾಕೆ ಕೊಟ್ಟ ಅಂತಂದ್ರೆ, ನೀವು ಹೇಗೂ ಮೋಕ್ಷಕ್ಕೆ ಹೋಗೋದಿಲ್ಲ ಅಂತ ಗೊತ್ತಿತ್ತು ಅವನಿಗೆ. ಇವ್ರು ಏನಿದ್ರೆ ಅವಿವೇಕಿಗಳೇ, ಸನ್ಮಾರ್ಗ ಹಿಡಿದಿತ್ತು ತಾತ್ಕಾಲಿಕ, ಅದು ಆಕಸ್ಮಿಕ. ಅದು ಇವ್ರು ಹೋಗೋದು ದುರ್ಮಾರ್ಗಕ್ಕೆ ಅಂತ ಅವನಿಗೆ ಗೊತ್ತಿತ್ತು. ಅದಕ್ಕಾಗಿ ಪ್ರಹಸಿತಾನನ ಅಂತ ಹೇಳಿದ್ರು. ಮುಗುಳ್ನಗೆ ನಕ್ಕು ಅರ್ಥಗರ್ಭಿತವಾಗಿ ಆತ ಮಾತಾಡಿಬಿಟ್ಟ. ಅವರು ನಿಜವಾಗಲೂ ಅವರು ಸನ್ಮಾರ್ಗಗಾಮಿಗಳೇ ಆಗಿದ್ರೆ, ಯೋಗ್ಯರೇ ಆಗಿದ್ರೆ, ಅವ್ರಿಗೆ ಹೀಗೆ ಒಂದು ದ್ವಂದ್ವಾರ್ಥದಿಂದ ಕೂಡಿದಂಥ ವರವನ್ನ ಎಚ್ಚರಿಕೆನ ಆತ ಕೊಡ್ತಿರ್ಲಿಲ್ಲ. ಕೊಟ್ಟಿದ್ದಾನೆ ಅಂತಂದ್ರೆ ಅವ್ರ ಸ್ವರೂಪ ಆತನಿಗೆ ಗೊತ್ತಿದ್ದಕ್ಕಾಗಿಯೇ ಬೇರೆ ಯಾವುದು ಪಾಪ ಮಾಡಿದ್ರು ಮೋಕ್ಷಕ್ಕೆ ಹೋಗ್ತೀರಿ, ಅವ್ರು ಇದೊಂದು ಮಾತ್ರ ಮಾಡಬೇಡಿ ಅಂದ್ಬಿಟ್ಟ. ಹಾಗೆ ನೋಡಿದ್ರೆ ಬೇರೆ ಯಾವ ಪಾಪ ಮಾಡಿದ್ರು, ಬೇರೆ ಯಾವ ಪಾಪ ಅಂದ್ರೆ ಇನ್ನೂ ಕೆಲವು ಪಾಪಗಳಿದೆಯಲ್ಲ. ಭಗವಂತನನ್ನು ಪ್ರಾಕೃತ ದೇಹ ಅಂತ ನಾವು ತಿಳ್ಕೊಬಾರ್ದಲ್ಲ. ಭಗವಂತನಿಗೆ ರಕ್ತ ಮಾಂಸ ಇರುವಂಥ ದೇಹ, ರಾಮ ಕೃಷ್ಣ ಇವರಿಬ್ಬರು ಬೇರೆ ಬೇರೆ. ಇವು ಎಲ್ಲ ತಪ್ಪು ತಿಳುವಳಿಕೆಗಳೇ. ನವವಿಧ ಭಕ್ತಿ ಹೇಗಿದೆ, ನವವಿಧ ದ್ವೇಷನೂ ಒಂದು ಇದೆಯಲ್ಲ. ಆ ನವವಿಧ ದ್ವೇಷಗಳು ಕೂಡ ನಮಗೆ ಮಾರಕನೇ, ನಮ್ಮನ್ನು ಸದ್ಗತಿಗೆ ಒಯ್ಲಾರದು. ಹಾಗಾಗಿ ಭಗವಂತನ ಅವತಾರಗಳೆಲ್ಲ ಅತ್ಯಂತಾಭಿನ್ನ, ಅವೆಲ್ಲ ಒಂದೇ. ಭಗವಂತನ ಶರೀರ ನಮ್ಮಂತೆ ರಕ್ತ ಮಾಂಸದಿಂದ ಕೂಡಿದ ಶರೀರ ಅಲ್ಲ, ಅದು ಪವಿತ್ರವಾದಂಥ ಜ್ಞಾನಾನಂದಮಯವಾದ ಶರೀರ. ಹೀಗೆ ಮನುಷ್ಯ ತಿಳ್ಕೊಳ್ಬೇಕು. ಒಂದು ವೇಳೆ ಆ ತಿಳುವಳಿಕೆ ಇಲ್ಲದೆ ಇದ್ರೂ ಅದು ಕೂಡ ಬಾಧಕವೇ. ಹಾಗಾಗಿ ಲಕ್ಷ್ಮೀನಾರಾಯಣನ ವಿಯೋಗ ಹೊರತಾಗಿ ಬೇರೆ ಪಾಪಗಳು ನಿಮ್ಮನ್ನ ಮೋಕ್ಷ ಮಾರ್ಗಕ್ಕೆ ಒಯ್ಯುವುದರಲ್ಲಿ ಪ್ರತಿಬಂಧಕ ಆಗೋದಿಲ್ಲ ಅಂತ ಆತೇನು ವರ ಕೊಟ್ಟಿದ್ನಲ್ಲ, ಆ ವರಕ್ಕೂ ಬಹಳ ಅರ್ಥ ಇಲ್ಲ. ಆ ವರ ಕೊಟ್ಟದಕ್ಕೆ ಸೂಕ್ಷ್ಮವಾಗಿ ನೋಡಿದ್ರೆ ಆ ವರ ಸರಿಯಲ್ಲ. ಆದರೆ ಅವರನ್ನ ಸಮೂಢರನ್ನಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ವರ ಕೊಟ್ಟಿದ್ದ. ಮತ್ತು ಆತ ಕೊಟ್ಟಂಥ ವರಗಳನ್ನ ಸ್ವಯಂ ವಿಷ್ಣು ಅದನ್ನು ಮೀರ್ತಾನೆ. ಅದು ಮುಂದೊಂದು ಕಡೆ ಬರೋದಿಲ್ಲ. ಬ್ರಹ್ಮ ಕೊಟ್ಟಂಥ ವರಗಳನ್ನು ಉಳಿದವರು ಮೀರಲಾರರು. ಸ್ವಯಂ ವಿಷ್ಣುವಾಗಲಿ ವಾಯುವಾಗಲಿ ಅದನ್ನು ಮೀರ್ತಾರೆ. ವಾಯು ಯಾಕೆ ಮೀರ್ತಾನಂದ್ರೆ, ನಾಳೆ ಬ್ರಹ್ಮ ಆಗೋನಿದ್ದೇನೆ ಅಂತ ತೋರಿಸ್ತಾನಂತೆ. ವಿಷ್ಣು ಯಾಕೆ ನಾನು ಮೇಲ್ನವನಾದ್ರಿಂದ ಅಂತ ತೋರಿಸ್ತಾನೆ.
ಈಗ ಅದನ್ನು ಆ ಹೊರಗಡೆ ವಿಶ್ಲೇಷಣೆ ಒಂದು ಕಡೆ, ಇಲ್ಲೇ ಮುಂದಿನ ಶ್ಲೋಕಗಳಲ್ಲಿ ಬರೋದಿದೆ. ಇದು ಮತ್ತೊಂದು ಅಂಶ ಏನಂತಂದರೆ, ನಾವು ಏನೇ ಪಾಪ ಮಾಡಿದ್ರು ಕೂಡ ಮೋಕ್ಷಕ್ಕೆ ಹೋಗಬೇಕು ಅಂತ ಅವ್ರು ಕೇಳ್ಕೊಂಡ್ರು. ಇವನು ಅಲ್ಲಿ ಸೀತಾರಾಮನನ್ನು ವಿಯೋಗ ಮಾಡೋದೊಂದನ್ನು ಬಿಟ್ಟು ಅಂತ ಒಂದು ಸೇರಿಸಿದ್ನಲ್ಲ, ಇದಕ್ಕೆ ತರ್ಕದ ಭಾಷೆಯಲ್ಲಿ ದಲಕೃತ್ಯ ಅಂತೇವೆ. ಈ ನ್ಯಾಯಾಂಗದ ಭಾಷೆಯಲ್ಲಿ, ಕಾನೂನಿನ ಭಾಷೆಯಲ್ಲಿ ಕ್ಲಾಸ್ ಅಂತಾರೆ. ಒಂದು ದೊಡ್ಡ ವಾಕ್ಯ ಮಾಡಿದಾಗ, ಕಾನೂನಿನ ಭಾಷೆಯಲ್ಲಿ ವಕೀಲರು ನ್ಯಾಯಾಧೀಶರು ಮಾತಾಡುವಂಥ ಪ್ರಸಂಗ ಬಂದಾಗ ದೊಡ್ಡ ವಾಕ್ಯ ಮಾಡಿದರೆ ಅದು ಉಪವಾಕ್ಯಗಳು ಒಂದಷ್ಟು ಸೇರಿಸ್ತಾರೆ. ರೈತರೇ, ನೀವು ಎಂಥ ಪಾಪ ಮಾಡಿದ್ರು ಕೂಡ ಮೋಕ್ಷಕ್ಕೆ ಹೋಗ್ತೀರಿ, ನಿಮಗೆ ಅದೇನು ಪ್ರತಿಬಂಧಕ ಆಗೋದಿಲ್ಲ. ಆದರೆ ಸೀತಾರಾಮನನ್ನು ವಿಯೋಗ ಮಾತ್ರ ಮಾಡಬೇಡಿ. ಸೀತಾರಾಮನ ವಿಯೋಗಕ್ಕಿಂತ ಹೊರತಾಗಿ ಬೇರೆ ಯಾವ ಪಾಪವೂ ನಿಮಗೆ ಬಾಧಕ ಅಲ್ಲ ಅಂತ ಅವನು ಹೇಳಿದ. ಆ ಸೀತಾರಾಮನ ವಿಯೋಗಕ್ಕೆ ಹೊರತಾಗಿ ಅಂತ ಒಂದು ಸೇರಿಸಿದ್ನಲ್ಲ, ಅದು ಸೇರಿಸಿದ ಯಾಕೆ ಅಂತ ಒಂದು ಪ್ರಶ್ನೆ. ಸೇರಿಸಬೇಕಾದ ಅವಶ್ಯಕತೆ ಇರಲಿಲ್ಲ ಅಲ್ಲಿ ನೋಡಿದರೆ. ಏನಂದರೆ ಅವ್ರು ಏನು ಕೇಳಿದ್ರು, ಯಾವುದೇ ಪಾಪ ಮಾಡಿದ್ರು ಮೋಕ್ಷಕ್ಕೆ ಹೋಗ್ತೀವಿ ಅಂದರು. ಇವನು ಆಯ್ತು ಮಕ್ಕಳು ಹಾಗೆ ಮಾಡಿ, ಯಾವುದೇ ಪಾಪ ಮಾಡಿದ್ರು ಮೋಕ್ಷಕ್ಕೆ ಹೋಗಿ ಅಂತ ಮತ್ತೆ ಹೇಳ್ಬಿಡ್ಬೋದಿತ್ತು. ಅವ್ರಿಗೆ ಏನಾಗಬೇಕಾಗಿತ್ತು ಅದನ್ನು ಭಗವಂತ ಮಾಡಿಸ್ತಿದ್ದ. ಸೀತಾರಾಮರನ್ನು ವಿಯೋಗವೇ ಮಾಡಲಿ, ರಾಮನನ್ನ ರಕ್ತ ಮಾಂಸದಿಂದ ಕೂಡಿದ ಶರೀರ ಉಳ್ಳವನು ಅಂತ ತಿಳ್ಕೊಳ್ಳಿ, ರಾಮನ ಬಗ್ಗೆ ಹಗುರವಾಗಿ ಮಾತಾಡಲಿ, ಸೀತೆಯ ಬಗ್ಗೆ ಹಗುರವಾಗಿ ಮಾತಾಡಲಿ, ಏನೇ ಮಾತಾಡಲಿ, ಯಾವ ಪಾಪದಿಂದ ಅವರಿಗೆ ದುರ್ಗತಿ ಆಗಬೇಕೋ ಆ ಮಾರ್ಗವನ್ನು ಅವ್ರು ತಾವಾಗೇ ಹಿಡಿತಿದ್ರು. ಅದಕ್ಕೆ ತಕ್ಕಂತೆ ದೇವ ಅವರನ್ನು ಮುನ್ನಡೆಸ್ತಿದ್ದ. ನಿಮ್ಮ ಬುದ್ಧಿ ಹೇಗಿರ್ತದೋ ಹಾಗೆ ನಿಮ್ಮನ್ನು ದೇವರು ಮುನ್ನಡೆಸ್ತಾನೆ ಅಂತ ಒಂದು ಮಾತು, ಶಾಸ್ತ್ರದ ಮಾತು. ಹಾಗೆ ನಡೆಸ್ತಿದ್ದ ಅಂತ ಅಂದಮೇಲೆ ಸೀತಾರಾಮರ ವಿಯೋಗದ ಹೊರತಾಗಿ ಬೇರೆ ಪಾಪ ಅಂತ ಹೊರತಾಗಿ ಅಂತ ಹೇಳಿದೆ ಯಾಕೆ? ಯಾವುದೇ ಪಾಪ ಮಾಡಿದ್ರು ನೀವು ಮೋಕ್ಷ ಬೇಕಲ್ಲ ನಿಮಗೆ, ಯಾವುದೇ ಪಾಪ ಮಾಡಿದ್ರು ಮೋಕ್ಷಕ್ಕೆ ನಿಮಗೆ ಪ್ರತಿಬಂಧಕ ಆಗಬಾರ್ದಲ್ಲ, ಹಾಗೆ ಮಾಡಿ ಅಂತ ಎರಡೇ ಮಾತನ್ನ ಆತ ಹೇಳಿಬಿಡ್ಬೋದಿತ್ತಲ್ಲ. ಅನವಶ್ಯಕವಾಗಿ ಇದನ್ನು ಸೇರಿಸಿದೆ ಯಾಕೆ ಅಂತ. ಇದನ್ನ ಯಾಕೆ ಸೇರಿಸಿದ ಅಂತಂದ್ರೆ ಅದರ ವಿಶ್ಲೇಷಣೆ ಏನು ಅಂತಂದ್ರೆ, ಇದನ್ನ ಈ ತರ್ಕದ ಭಾಷೆಯಲ್ಲಿ ಇದನ್ನ ವಿಪರ್ಯಯ ಪರ್ಯವಸಾನ ಅಂತ ಹೇಳ್ತಾರೆ. ಗುರು ಒಬ್ಬ ಎದುರಿಗೆ ಶಿಷ್ಯರನ್ನು ಇಟ್ಕೊಂಡು, ಮಕ್ಕಳೇ ಎಲ್ಲರೂ ವಿದ್ಯಾರ್ಥಿಗಳಾಗಿದ್ದೀರಿ, ಚೆನ್ನಾಗಿ ಓದಿ, ನಿಮ್ಮ ವಯಸ್ಸಿಗೆ ತಕ್ಕಂತೆ ಸ್ವಲ್ಪ ತುಂಟಾಟ ತರಲೆತನಗಳನ್ನು ಮಾಡ್ತೀರಿ, ಇಲ್ಲ ಅಂತೆಲ್ಲ ಮಾಡಿ ಜೀವನದಲ್ಲಿ ಯಶಸ್ಸು ಕಾಣ್ತೀರಿ. ಆದರೆ ಮದ್ಯಪಾನ ಮಾತ್ರ ಮಾಡಬೇಡಿ. ಮದ್ಯಪಾನ ಒಂದನ್ನು ಹೊರತಾಗಿ ಉಳಿದ ತುಂಟತನಗಳು ನಿಮ್ಮ ಯಶಸ್ಸಿಗೆ ಬಾಧಕ ಆಗೋದಿಲ್ಲ. ನಿಮ್ಮ ವಯಸ್ಸಿಗೆ ತಕ್ಕಂತೆ ತುಂಟತನ ಮಾಡಿ ನೀವು ಅಂತ ಅದನ್ನು ಪರೋಕ್ಷವಾಗಿ ಹೇಳಿದಂತೆ. ತುಂಟತನ ಮಾಡಿ ಅಂತ ಬಾಯಿಂದ ಹೇಳಿಬಿಟ್ರೆ ಮೊದಲೇ ತುಂಟತನ ಆದವರು ಹೆಚ್ಚಿನ ತುಂಟತನ ಮಾಡ್ತಾರೆ. ಅದಕ್ಕಾಗಿ ಮದ್ಯಪಾನ ಹೊರತಾಗಿ ಬೇರೆ ತುಂಟತನಗಳು ನಿಮ್ಮ ಯಶಸ್ಸಿಗೆ, ನಿಮ್ಮ ಜೀವನದ ಯಶಸ್ಸಿಗೆ ಬಾಧಕ ಆಗೋದಿಲ್ಲ ಅಂತ ಅವ್ನು ಹೇಳಿದರೆ, ಅದನ್ನು ಅವ್ರು ತಿಳ್ಕೊಳ್ಬೇಕು ಹೇಗೆ? ಆ ಮದ್ಯಪಾನವನ್ನು ಮಾತ್ರ ನಾವು ಯಾವತ್ತೂ ಮಾಡಬಾರ್ದು ಅಂತ ಅವ್ರು ತಿಳ್ಕೊಳ್ಬೇಕು. ದಾರಿಯಲ್ಲಿ ಹೋಗ್ತಿದ್ದೀರಿ, ಅವರು ನಿಮ್ಮ ಯಾರೋ ಹಿರಿಯರೋ ಗುರುಗಳು ಅಥವಾ ಅಪರಿಚಿತರ ಅಂತ ಬೇರೆ ಯಾರೋ ಒಬ್ರು, ಸ್ವಾಮಿ ಹೋಗಿ ಅದು ನೇರವಾಗಿ ಹೋಗಿ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲೋ ಘಟಾರದ ಹತ್ರ ಹೋಗಬೇಡಿ ಅಂತ ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ಅವರು ಹೇಳಿದವರು ನಿಮ್ಮ ಗುರುಗಳು ಆಗಿರ್ಬೋದು, ಹಿರಿಯರಾಗಿರ್ಬೋದು, ಅಥವಾ ಅಪರಿಚಿತರ ಅಂತ ವ್ಯಕ್ತಿ ಆಗಿರ್ಬೋದು. ನೀವು ಯಾರೂ ಹೇಳದೇ ಇದ್ದಾಗ ಘಟಾರದ ಸಮೀಪ ಹೋಗಬೇಡಿ, ಹುತ್ತದ ಸಮೀಪ ಹೋಗಬೇಡಿ ಅಂತ ಯಾರೂ ಹೇಳದೇ ಇದ್ದಾಗ ನೀವು ಅದ್ರ ಸಮೀಪ ಹೋಗಿ ಹಾವಿನ ಕೈಯಲ್ಲಿ ಕಚ್ಚಿಸ್ಕೊಂಡು ಘಟಾರದಲ್ಲಿ ಕಾಲು ಜಾರಿ ಬಿದ್ದರೆ ಅದು ತಪ್ಪಲ್ಲ ಅಂತಲ್ಲ. ಹೇಳಿದ ಮೇಲೂ ಬಿದ್ದು ಇನ್ನೂ ಹೆಚ್ಚಿನ ತಪ್ಪು. ಹೇಳಿದ್ರಲ್ಲ ಒಬ್ರು ಗುರು ಹಿರಿಯನೋ ಯಾರೋ ಒಬ್ಬ ಆಪ್ತೇಶನೋ ಹೇಳಿದ್ನಲ್ಲ, ಘಟಾರದ ಹತ್ರ ಹೋಗಬೇಡಿ, ಹುತ್ತದ ಹತ್ರ ಹೋಗಬೇಡಿ ಅಂತ ಹೇಳಿದ ಮೇಲೆ ಅಲ್ಲಿ ಹೋಗಿ ಆ ತಪ್ಪು ಕೆಲಸ ಮಾಡಿದರೆ, ತಪ್ಪು ಕೆಲಸ ಮಾಡಿದ್ದೊಂದು ಎಚ್ಚರಿಕೆಯನ್ನು ಕಡೆಗಣಿಸಿದ್ದು ಮತ್ತೊಂದು ಅಂತ ಎರಡು ತಪ್ಪು. ಇಲ್ಲಿ ಏನಂತಂದರೆ ಬ್ರಹ್ಮ ಅಂತ ಜಗದ್ಗುರು ತಪಸ್ಸು ಮಾಡಿದ್ದಾರೆ ಅಂದರೆ ಅವನು ನಮಗಿಂತ ಶ್ರೇಷ್ಠನಾದವನು, ನಮಗೆ ಹೊರ ಕೊಡಬೇಕಾದವನು ಅಂತ ಅವನನ್ನು ಅವರು ಪೂಜಿಸಿದ್ದಾರೆ ಅಂತ ಅರ್ಥ. ಅದಕ್ಕೆ ಆತ ಕೊಟ್ಟಂಥ ಎಚ್ಚರಿಕೆಯನ್ನು ಅವ್ರು ಗಮನಿಸಬೇಕಾಗಿದೆ. ಸೀತೆ ಬಗ್ಗೆ ಹಗುರವಾಗಿ ಮಾತಾಡಿದ್ದೊಂದು ತಪ್ಪು, ಜಗದ್ಗುರು ಕೊಟ್ಟ ಎಚ್ಚರಿಕೆಯನ್ನು ಕಡೆಗಣಿಸಿದ್ದು ಮತ್ತೊಂದು ತಪ್ಪು. ಅದು ಅವರನ್ನು ಅವ್ರ ದುರ್ಮಾರ್ಗದಲ್ಲಿ ಹೋಗಲಿಕ್ಕೆ, ಅವ್ರ ಗುರಿಯನ್ನು ಮುಟ್ಟಲಿಕ್ಕೆ ಬೇಗ ಅವ್ರಿಗೆ ಒಂದು ಕಾರಣ ಆಯಿತು ಅಂತ. ಹೀಗೆ ಅದನ್ನು ಸೇರಿಸಿದ ಯಾಕೆ? ವ್ಯರ್ಥವಾಗಿ ಮಾತಾಡುವನಲ್ಲ ಚತುರ್ಮುಖ ಬ್ರಹ್ಮ. ಛಾಂದೋಗ್ಯ ಉಪನಿಷತ್ತಿನಲ್ಲಿದೆ, ಸ್ವಯಂ ಭಗವಂತನೇ ಆಗಲಿ ಬೇರೆ ಭಗವಂತನು ಕೂಡ ವ್ಯರ್ಥವಾಗಿ ಮಾತಾಡುವನಲ್ಲ. ಚತುರ್ಮುಖ ಬ್ರಹ್ಮ ಅಂದರೆ ಆತ ವಾಯುವಿನ ಮುಂದಿನ ಅವಸ್ಥೆ. ನಾವು ವಾಲ್ಮೀಕಿ ರಾಮಾಯಣದಲ್ಲಿ ನೋಡಿದ್ವಿ, ರಾಮ ಲಕ್ಷ್ಮಣರ ಜೊತೆಗೆ ಹನುಮಂತ ಮಾತಾಡುವಾಗ ಒಂದು ವ್ಯರ್ಥ ಶಬ್ದವನ್ನು ಪ್ರಯೋಗ ಮಾಡಲಿಲ್ಲಂತೆ. ಮಾತು ಹೇಗೆ ಆಡಬೇಕು ಅಂತ ಅನ್ನೋದನ್ನು ಆ ಹನುಮಂತರ ಮೂಲಕ ಕಲ್ತ್ಕೋಬೇಕು ಅಂದ ರಾಮ ಲಕ್ಷ್ಮಣನನ್ನು ನೋಡಿ. ಅಂಥ ವಾಯು ಅವನೇ ಬ್ರಹ್ಮ. ಅವನ್ಯಾಕೆ ಈ ವ್ಯರ್ಥವಾಗಿ ವಿಶೇಷಣ ಸೇರಿಸಿದ ಅಂದರೆ, ಇಷ್ಟೆಲ್ಲ ಎಚ್ಚರಿಕೆ ಕೊಟ್ಟರು ಅದನ್ನು ಇವರು ಮರೆತು ಭ್ರಷ್ಟರಾಗಿ ದುರ್ಗತಿಯನ್ನು ಪಡ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಹೀಗೆ ಹೇಳಿದ. ಇದೇ ಹೇಗಿರ್ತಾರೆ ಅಂತಂದರೆ, ಚತುರ್ಮುಖ ವಿಷ್ಣು ಮತ್ತು ಲಕ್ಷ್ಮೀ ಇವರಿಬ್ಬರನ್ನು ಹೊರತುಪಡಿಸಿ ಉಳಿದೆಲ್ಲ ದೇವತೆಗಳು, ಕೆಳಗಿನ ದೇವತೆಗಳೆಲ್ಲ ಪ್ರಕೃತಿ ಬಂಧನಕ್ಕೊಳಪಟ್ಟವರು.
ಆಕೆ ಒಬ್ಬಳೇ ನಿತ್ಯ ಮುಕ್ತಳು, ನಿರ್ವಿಕಾರಳು. ಆಕೆಗಿಂತ ಮೇಲಿನವನು. ಇವಳಿದೆಲ್ಲ ದೇವತೆಗಳು, ಇವರೆಲ್ಲ ಪ್ರಕೃತಿ ಬಂಧನಕ್ಕೆ ಒಳಪಟ್ಟವರು. ಅದಕ್ಕಾಗಿ ಅವ್ರು ಏನು ಮಾಡ್ತಾರಂದ್ರೆ, ಇಂಥ ವರಗಳು ಯಾಕೆ ಕೊಡ್ತಾರೆ ಇವರೆಲ್ಲ ಅಂತ ಪ್ರಶ್ನೆ ಕೆಲವು ಬಾರಿ. ವಿಚಿತ್ರವಾಗಿ ವರಗಳನ್ನು ಕೊಟ್ಟುಬಿಡ್ತಾರಲ್ಲ. ಚತುರ್ಮುಖ ಬ್ರಹ್ಮನು ಏನೇನೋ ವರಗಳನ್ನು ಕೊಟ್ಟು ತಾನೇ ಪರಿತಾಪ ಪಡ್ತಿರ್ತಾನೆ ಕೆಲವೊಮ್ಮೆ. ಯಾಕೆ ಕೊಡ್ತಾರೆ ಹಾಗೆ ಅಂತಂದ್ರೆ ಅದು ಅವರಿಗೆ ಅದು ಅನಿವಾರ್ಯ ಅಂತ ಒಬ್ಬರು ಪಂಡಿತರು ಹೇಳಿದ್ರು. ಇವತ್ತು ಅವರು ಪ್ರಕೃತಿ ಬಂಧನಕ್ಕೆ ಒಳಪಟ್ಟವರಾದ್ರಿಂದ ನೀವೇನಾದ್ರೂ ಮಂತ್ರ ಮಾಡಿ, ನೀವು ಯೋಗ್ಯರೇ ಆಗಿರಬೇಕಾಗಿಲ್ಲ, ನೀವು ಸಜ್ಜನರು ಮಾತ್ರ ಜಪ ಮಾಡಿದಾಗ ಅವ್ರು ಫಲ ಕೊಡ್ತಾರೆ ಅಂತಲ್ಲ. ದುರ್ಜನರಾದವರು ಕೂಡ ಮಂತ್ರದಿಂದ ಸಿದ್ಧಿ ಏನಾದ್ರು ಮಾಡ್ಕೊಂಡ್ಬಿಟ್ರೆ ಅವ್ರು ಬರಲೇಬೇಕು. ಹಿಂದೊಂದು ಬಾರಿ ಹೇಳಿದ್ದೆ, ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಬ್ರಾಹ್ಮಣರು ಹೊರ ಕೊಟ್ಟರು, ಅಲ್ಲಿ ಆಹುತಿ ಹಾಕಿದರೆ ಆ ತಕ್ಷಕ ಇಬ್ಬರು ಹೇಳಿದು ಬಂದರು. ಆ ಜನಮೇಜಯನನ್ನ ಹಾವು ಕರೆದಿತ್ತಲ್ಲ, ಆ ಜನಮೇಜಯನ ಮಗ ಪರೀಕ್ಷಿತ ಹಾವುಗಳನ್ನೆಲ್ಲ ಕೊಂದು ಹಾಕಿಬಿಡ್ತೀನಿ ಯಜ್ಞ ಶುರು ಮಾಡಿದ್ನಲ್ಲ, ಆ ತಕ್ಷಕ ಅಪ್ಪನನ್ನು ಕಚ್ಚಿದ ತಕ್ಷಕ ಇಂದ್ರನ ಜೊತೆ ಹೋಗಿ ಕುತ್ಕೊಂಡು ಬಿಟ್ಟಿದ್ದ. ಇಂದ್ರನ ನನ್ನ ಕಾಪಾಡು ಅಂತ. ಇಂದ್ರ ನಾನು ಕಾಪಾಡ್ತೀನಿ ಬಾ ಅಂತ ಅವ್ನು ಕೂರ್ಸ್ಕೊಂಡು ಕೂತಿದ್ದ. ಈ ಕೆಳಗಿದ್ದ ಬ್ರಾಹ್ಮಣರು ಏನು ಮಾಡಿದ್ರು ಅಂದ್ರೆ, ಎಲ್ಲ ಹಾವುಗಳಿಗೂ ಇಂಥ ಹಾವು ಇಲ್ಲಿ ಬಂದು ಬೀಳಿ ಆಹುತಿ, ಆ ಹಾವು ಎಲ್ಲಿಂದ ಬರಲೇಬೇಕು. ತಕ್ಷಕನೇ ಬಾ ಅಂತವ್ರು ಆಹುತಿ ಕೊಟ್ಟರು. ತಕ್ಷಕ ಬರಲಿಲ್ಲ, ಇಂದ್ರ ಅವ್ನು ಹಿಡ್ಕೊಂಡು ಕೂತಿದ್ದ. ಆ ಬ್ರಾಹ್ಮಣರು ಬಿಡಲಿಲ್ಲ, ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂದ್ರು. ಇಂದ್ರ ಸಮೇತನಾಯ ತಕ್ಷಕ ಬರಲಿ ಅಂತ. ಆ ತಕ್ಷಕನ ಜೊತೆ ಇಂದ್ರನೂ ಬರಬೇಕಾಯ್ತು. ಇಂದ್ರ ಏನಾದರೂ ತಕ್ಷಕನ ಕೈ ಬಿಟ್ಟಿದ್ರೆ ತಕ್ಷಕ ಒಬ್ಬನೇ ಬೀಳ್ತಿದ್ದ. ತಕ್ಷಕನ ಬಿಡಬಾರದು ಅಂತ ಇಂದ್ರ ಕೈ ಹಿಡಿದ್ರೆ ಇಬ್ರು ಕೂಡ ಬರುವಂಥ ಪರಿಸ್ಥಿತಿ. ಮಂತ್ರದ ಬಲ ಅದು. ಅದಕ್ಕಾಗಿ ಶಂಕರನನ್ನು ಕೆಲವು ಭೋಲಾಶಂಕರ ಅಂತಾರೆ. ಅದು ಅಂತರಾರ್ಥ ಏನೇ ಇಲ್ಲ, ಅದರ ಅಷ್ಟು ಸುಲಭದ ಮಾತಲ್ಲ. ಭೋಲಾಶಂಕರ ಅಲ್ಲಿ ಕಾರಣ ಅದೇ, ಭೋಳೆ ಶಂಕರ ಅಂತ. ಏನಾದರೂ ಹೊರ ಕೊಟ್ಬಿಡ್ತಾನೆ, ತಾನೇ ಪರಿತಾಪ ಪಡ್ತಾನೆ, ಜಗತ್ತನ್ನು ಪರಿತಾಪ ಪಡಿಸ್ತಾನೆ ಅಂತ ಅವ್ರ ಅರ್ಥ. ಅಂತರಾರ್ಥ ಇಲ್ಲಿ ಅದನ್ನ ಬೇಕಾಷ್ಟು ಬಾರಿ ಹೇಳಿ ಆಗಿದೆ, ಮತ್ತೊಂದ್ಸರಿ ಹೇಳಬೇಕಾಗಿಲ್ಲ. ಹೀಗೆ ಹೊರಗಡೆ ಕೊಟ್ಟವ್ರು ಪರಿತಾಪ ಕೊಡ್ತಾರೆ, ಪ್ರಕೃತಿ ಬಂಧನಕ್ಕೆ ಒಳಪಟ್ಟವರು ಅಂತ ಅದು ಆ ಮಾತಿನ ಅರ್ಥ. ಅದಕ್ಕಾಗಿ ನಾವು ಏನೋ ಪಾಪ ಮಾಡಿದ್ರು ನಮಗೆ ಮೋಕ್ಷ ಸಿಗಲೇಬೇಕು, ಮೋಕ್ಷಕ್ಕೆ ನಮ್ಗೆ ತೊಂದರೆ ಆಗಬಾರ್ದು ಅಂತ ಇವ್ರು ಕೇಳಿದ್ರು. ಆತ ಅವರು ಮಂತ್ರಕಧೀನಾಗಲ್ಲಿ ಬಂದಿದ್ದ, ಹ್ಞೂ ಅನ್ಬೇಕಾಯ್ತು, ಅನ್ನೋದೇ ಮಾರ್ಗ ಇದ್ದಿದ್ದಿಲ್ಲ ಅವನಿಗೆ. ಆದರೆ ಏನೋ ಒಂದು ಜಾಣ್ಮೆಯಿಂದ ಅಲ್ಲೊಂದು ಇಲ್ಲೊಂದು ಕ್ಲಾಸ್ ಸೇರಿಸಿ ನೋಡಿ, ಈ ಕೆಲವು ಜಾಹೀರಾತುಗಳಲ್ಲಿ ಷರತ್ತುಗಳು ಅನ್ವಯಿಸುತ್ತವೆ ಅಂತ ಹಾಕಿರ್ತಾರಲ್ಲ ಕೆಳಗೆ, ಹಾಗೆ ಇದೊಂದು ಷರತ್ತು. ಇಂಥದ್ದನ್ನ ಏನೋ ಮಾಡಿಬಿಟ್ಟು ಅವ್ರು ಷರತ್ತನ್ನು ಕಣ್ಣಿಂದ ನೋಡಲಿಲ್ಲ. ಆ ಮೇಲಿದ್ದನ್ನ ಏನೇ ಪಾಪ ಮಾಡಿದ್ರು ಮೋಕ್ಷಕ್ಕೆ ಹೋಗ್ತೀವಿ ಅಂತ ಹುರಿದುಂಬಿಕೆಯನ್ನು ಪಡ್ಕೊಂಡು, ಉತ್ಸಾಹವನ್ನು ಪಡ್ಕೊಂಡು ಸೀತೆ ಬಗ್ಗೆ ಹಗುರವಾಗಿ ಮಾತಾಡಿ ಭ್ರಷ್ಟರಾದರು ಅಂತ ಆ ವರದ ವಿಶ್ಲೇಷಣೆ ಆಯಿತು. ಕೇಳುವವರು ನೀವೆಲ್ಲ ಪ್ರಾಜ್ಞರೇ ಇದ್ದೀರಿ. ಆ ಕೆಲವು ಈ ಪುರಾಣಿಕರಾಗಲಿ ಗೋವಿಂದಾಚಾರಾಗಲಿ ಹೇಳಿದಂಥ ವ್ಯಾಖ್ಯಾನದಲ್ಲಿ ಹೀಗೆ ವಿಶ್ಲೇಷಣೆ ಮಾಡಲಿಲ್ಲ. ಆದರೆ ಆ ಮಾಡೋಕ್ಕಿಂತ ಮೊದಲು ಕೆಲವು ಪಂಡಿತರನ್ನ ಪೀಠಾಧಿಪತಿಗಳನ್ನ ಕೇಳಿ ಮಾಡಿದ್ದೀನಿ. ಅದನ್ನ ಆ ವಿಶ್ಲೇಷಣೆ ಹೇಳೋಕ್ಕಿಂತ ಮೊದಲು ಯಾಕೆ ಸೇರಿಸಿದ ಅಂತ ಹೇಳಿದ್ದೀವಲ್ಲ, ಅದು ನನ್ನ ಬುದ್ಧಿದು ಅಂದ್ರೆ ಅದು ನನ್ನ ಹೆಗ್ಗಳಿಕೆ ಅಲ್ಲ. ಅದನ್ನು ಹೇಳೋಕ್ಕಿಂತ ಮೊದಲು ಹೇಳಬೇಕೇ ಬೇಡ ಅಂತ ನಾನು ಆಲೋಚನೆ ಮಾಡಬೇಕಾಯ್ತು. ಈಗ ಹೇಳಿದ್ದೇನೆ, ಅದನ್ನ ಕೇಳುವವರು ನೀವು ಎಲ್ಲರೂ ಕೂಡ ಸರಿಯಾಗಿ ವಿಮರ್ಶೆ ಮಾಡಿ ಒಪ್ಪಿರಿ ಅಂತ ನನ್ನ ವಿಚಾರ. ಆ ಸುರಾಣಕರು ದುರ್ಗತಿಯನ್ನು ಪಡ್ಕೊಂಡ್ರು. ಬ್ರಹ್ಮನ ವರ ಏನಿದೆ ಅದನ್ನು ವಾಯುವೇ ಉಲ್ಲಂಘಿಸ್ತಾನಂತ. ಅನೇಕ ಬಾರಿ ಅಕ್ಷಯ ಕುಮಾರನಿಗೆ ಕೊಟ್ಟವರ, ಇಂದ್ರಜಿತನಿಗೆ ಕೊಟ್ಟವರ, ಅದನ್ನೆಲ್ಲ ವಾಯುವೇ ಉಲ್ಲಂಘಿಸಿದ್ದ. ಹಾಗಿದ್ದಾಗ ಐಹಿಕ ಈ ಚತುರ್ಮುಖ ಬ್ರಹ್ಮ ಕೊಟ್ಟಂಥ ವರಗಳನ್ನು ಉಲ್ಲಂಘಿಸಲಿಕ್ಕೆ ಪರಮಾತ್ಮನಿಗೆ ಏನು ಕಷ್ಟ? ಇಲ್ಲೊಂದು ಹೀಗೆ ಮಾತಿದೆ, ಐಹಿಕ ವರಗಳನ್ನು ಈ ಜಗತ್ತಿಗೆ ಸಂಬಂಧಪಟ್ಟಂತೆ ಇಂಥ ಸಂಪತ್ತು, ಅವಧ್ಯತ್ವ, ಇಂಥ ಮಕ್ಕಳು, ಸಾಮ್ರಾಜ್ಯ, ಇವೆಲ್ಲ ಐಹಿಕ ವರಗಳು. ಇದನ್ನ ಚತುರ್ಮುಖ ಬ್ರಹ್ಮಾದಿಗಳು ದುರ್ಜನರಿಗೆ ಕೊಟ್ಟಾಗ ಅದನ್ನ ಹರಿವಾಯುಗಳು, ವಾಯುವಾಗಲಿ ಹರಿಯಾಗಲಿ ಅದನ್ನ ಲೆಕ್ಕಿಸೋದಿಲ್ಲ. ತಪ್ಪು ಮಾಡಬೇಕಾದ ಆ ವರವನ್ನು ಮೀರಬೇಕಾದ ಸಂಬಂಧ ಮೀರೇ ಬಿಡ್ತಾರಂತೆ. ಆದರೆ ಪಾರತ್ರಿಕ ವರವನ್ನು, ಪರಲೋಕಕ್ಕೆ ಸಂಬಂಧಪಟ್ಟಂಥ ವರಗಳನ್ನು ಚತುರ್ಮುಖ ಬ್ರಹ್ಮ ಏನಾದರೂ ಈ ದುರ್ಜನರಿಗೆ ಕೊಟ್ಟಿದ್ರೂ ಕೂಡ ಅದನ್ನ ಸುಳ್ಳಾಗಿಸೋದಿಲ್ಲ. ಕೊಟ್ಟಿದ್ದು ದುರ್ಜನರಿಗಿರ್ಬೋದು, ಸಂಬಂಧಪಟ್ಟಂಥ ಪರಲೋಕಕ್ಕಾದ್ರಿಂದ ಆ ವರ ಸುಳ್ಳು ಮಾಡಬಾರ್ದು ಅಂತ ಅದೊಂದು ನಿಯಮ, ದೈವಿ ವ್ಯವಸ್ಥೆ. ಅವ್ರು ಹೆದರ್ತಾರೆ ಅಂತಲ್ಲ, ಒಂದು ದೈವಿ ವ್ಯವಸ್ಥೆ ಅದು. ಅದು ಯಾಕೆಂತಂದ್ರೆ ದುರ್ಜನರಿಗೆ ಪರಲೋಕಕ್ಕೆ ಸಂಬಂಧಪಟ್ಟಂತೆ, ಅವರ ಸದ್ಗತಿ, ಅವರ ದುರ್ಗತಿಗೆ ಸಂಬಂಧಪಟ್ಟಂತೆ ಕೊಟ್ಟ ಚತುರ್ಮುಖ ಬ್ರಹ್ಮ ಕೊಟ್ಟ ವರಗಳನ್ನ ಹರಿವಾಯುಗಳು ಮೀರಿದರೆ ಉಳಿದವ್ರು ನೋಡ್ತಿರ್ತಾರಲ್ಲ ಸಜ್ಜನರಾದವರು, ಅದೇನೋ ಚತುರ್ಮುಖ ಬ್ರಹ್ಮ ವರ ಕೊಟ್ಟ ಇರೋದನ್ನು ಮೀರಿದ್ರು, ಹಾಗಾಗಿ ಚತುರ್ಮುಖ ಬ್ರಹ್ಮನ ಮಾತಿನ ಮೇಲೆ ವಿಶ್ವಾಸ ಇಡೋದು ಹೇಗೆ ಅಂತ ಸಜ್ಜನರಿಗೆ ಅದ್ರ ಮೇಲಿಂದ ವಿಶ್ವಾಸ ತಪ್ಪುತ್ತೆ. ಅದಕ್ಕಾಗಿ ಅವರು ಪರಲೋಕಕ್ಕೆ ಸಂಬಂಧಪಟ್ಟಂಥ ವರಗಳನ್ನು ಮೀರೋದಿಲ್ಲ ಅಂತ ಹಾಗೆ ಒಂದು ಶಾಸ್ತ್ರದ ಮಾತನ್ನು ಹೇಳ್ತಾರೆ. ಇಲ್ಲಿ ನೋಡಿ, ಗುರುಂ ಹಿ ಜಗತೋ ವಿಷ್ಣು ಬ್ರಹ್ಮಾಣಮಸೃಜತ್ ಸ್ವಯಂ ತೇನ ತದ್ವಚನಂ ಸತ್ಸು ನಾನೃತಂ ಕುರುತೆ ಕ್ವಚಿತ್.
ಜಗದ್ಗುರುವೆಂದು ಬ್ರಹ್ಮನನ್ನು ಸ್ವತಃ ವಿಷ್ಣು ಹುಟ್ಟಿದ ಜಗದ್ಗುರು ಅವನು ಚತುರ್ಮುಖ ಬ್ರಹ್ಮ. ಬ್ರಹ್ಮಾಂಡ ಅಸೃಜತ್ ಸ್ವಯಂ. ಹಾಗಾಗಿ ಆತ ಸಜ್ಜನರಿಗೇನಾದರೂ ವರ ಕೊಟ್ಟಿದ್ರೆ ಅದನ್ನೆಂದೂ ಸುಳ್ಳು ಮಾಡೋದಿಲ್ಲ, ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದಿರಲಿ. ನಾಸತ್ಸ್ವಪಿ ಅನೃತಂ ಕುರ್ಯಾದ್ ವಚನಂ ಪಾರಲೌಕಿಕಂ. ಅಸತ್ಸು ಅಂದ್ರೆ ದುರ್ಜನರಿಗೆ ಪರಲೋಕಕ್ಕೆ ಸಂಬಂಧಪಟ್ಟಂಥ ವರ ಇದ್ದರೆ ಅದನ್ನು ಆತ ಸುಳ್ಳು ಮಾಡೋದಿಲ್ಲ. ಐಹಿಕಂತೂ ಅಸುರೇಶ್ವೇದ ಕ್ವಚಿದ್ಧಂತಿ ಜನಾರ್ದನ. ಅಸುರರಿಗೆ ಚತುರ್ಮುಖ ಬ್ರಹ್ಮನಿಂದ ವರ ಅದು ಐಹಿಕಕ್ಕೆ ಸಂಬಂಧಪಟ್ಟದ್ದಾಗಿದ್ದರೆ ಅದನ್ನು ವಿಷ್ಣು ಮೀರ್ತಾನೆ ಅಂತ ಶಾಸ್ತ್ರದ ಮಾತು. ಐಹಿಕ ವರಗಳು ಸಜ್ಜನರಿಗೆ ಬೇಕಾಗೇ ಇಲ್ಲ. ಐಹಿಕ ವರಗಳನ್ನು ದುರ್ಜನರಿಗೆ ಕೊಟ್ಟದ್ದನ್ನು ಒಂದು ವೇಳೆ ಬ್ರಹ್ಮ ವಿಷ್ಣು ಮೀರಿದರೆ ಸಜ್ಜನರು ಅದನ್ನು ನೋಡಿ ಅವಿಶ್ವಾಸ ಪಡೋದಿಲ್ಲ ಅಂತೆ. ಯಾಕೆಂದರೆ ಇಹಲೋಕಕ್ಕೆ ಸಂಬಂಧಪಟ್ಟ ಮಾತು, ಅದನ್ನು ಮೀರಿದೇನು ಬಿಟ್ಟರೇನು, ಅವರಿಗೆ ಪರಲೋಕದ ಬಗ್ಗೆ ಗುರಿ ಇರ್ತದೆ ಸಜ್ಜನರಾದವರಿಗೆ. ಅದಕ್ಕಾಗಿ ಇಹಲೋಕಕ್ಕೆ ಸಂಬಂಧಪಟ್ಟಂತೆ ದುರ್ಜನರಿಗೆ ಸಿಕ್ಕ ವರಗಳು ಸುಳ್ಳಾದರೂ ಅವರು ಅವ್ರ ಬಗ್ಗೆ ಅವಿಶ್ವಾಸ ಮಾಡೋದಿಲ್ಲ. ಪರಲೋಕಕ್ಕೆ ಸಂಬಂಧಪಟ್ಟಂಥ ಮಾತುಗಳು ಚತುರ್ಮುಖ ಬ್ರಹ್ಮನಿಂದ ಬಂದ ಮಾತುಗಳಾದರೆ ಅದು ಸುಳ್ಳಾದರೆ ಸಜ್ಜನರಿಗೆ ಅವಿಶ್ವಾಸ ಮೂಡಿತ್ತು, ನಾಳೆ ಇಷ್ಟೆಲ್ಲ ಕಷ್ಟಪಡಲಿಕ್ಕಿಲ್ಲ ಪುರಾಣ ಪ್ರವಚನ ಧ್ಯಾನ ಪೂಜೆ ಅಂತ. ಅದಕ್ಕಾಗಿ ಪರಲೋಕಕ್ಕೆ ಸಂಬಂಧಪಟ್ಟ ಮಾತುಗಳು ಹುಸಿ ಹೋಗಬಾರದು ಅಂತ ಭಗವಂತನ ಒಂದು ಆಲೋಚನೆ. ನಿಜಾಧಿಕ್ಯಸ್ಯ ವಿಜ್ಞಪ್ತಿಯೈ ಕ್ವಚಿದ್ವಾಯುಸ್ತದಾಜ್ಞೆಯ ಹಂತಿ ಬ್ರಹ್ಮತ್ವಮಾತ್ಮೀಯಾತ್ ಜ್ಞಾಪಯಿತು ಪ್ರಭು. ವಿಷ್ಣು ಹಾಗ್ಯಾಕೆ ಸುಳ್ಳು ಮಾಡ್ತಾನೆ? ದುರ್ಜನರಿಗೆ ಸಿಕ್ಕಂಥ ಐಹಿಕ ಸಂಬಂಧಪಟ್ಟ ವರಗಳನ್ನ ಯಾಕೆ ಸುಳ್ಳು ಮಾಡ್ತಾನೆ ಅಂದರೆ ತಾನು ಬ್ರಹ್ಮನಿಗಿಂತ ಉತ್ತಮ ಅಂತ ತೋರಿಸ್ಕೊಳ್ಳಿಕ್ಕಾಗಿ, ವಾಯು ತಾನು ಬ್ರಹ್ಮನಿಗೆ ಸಮಾನ ಅಂತ ತೋರಿಸ್ಕೊಳ್ಳಿಕ್ಕಾಗಿ ಹಾಗೆ ಮಾಡ್ತಾನೆ ಅಂತ ಹೀಗದು ಶಾಸ್ತ್ರದ ಮಾತು. ನಾಣ್ಯ ಕಶ್ಚಿದ್ ವರಾಣಾಂ ಶಾಪಾನಾಮ ಪ್ರತಿಕ್ರಮಿ ಅಯೋಗ್ಯೇಶಿತು ತೌ ಕುರುತೌ. ಹರಿವಾಯುಗಳ ಹೊರತಾಗಿ ಬೇರೆ ಯಾವ ದೇವತೆಗಳು ಕೂಡ ಚತುರ್ಮುಖ ಬ್ರಹ್ಮ ಕೊಟ್ಟಂತಹ ವರದ ಸೀಮೆಯನ್ನು ಮೀರೋದಿಲ್ಲ ಅಂತ ಹೀಗದು ಶಾಸ್ತ್ರದ ಮಾತು. ಏಕದೇಶೇನ ಸತ್ಯಂತು ಯೋಗ್ಯೇಶ್ವಪಿ ಕದಾಚನ ನ ವಿಷ್ಣುರ್ವಚನಂ ಕ್ವಾಪಿ ಮೃಷಾ ಭವತಿ ಕಸ್ಯಚಿತ್. ವಿಷ್ಣುವಿನ ಮಾತು ಯಾರ ಬಗ್ಗೆಯೂ ಸುಳ್ಳಾಗೋದಿಲ್ಲ. ಅದು ಹೇಗೆ ವರ ಕೊಟ್ಟಿರ್ತಾನೆ ಹಾಗೆ ಅದು ನಡೆಯಲೇಬೇಕಾಗುತ್ತೆ. ಈ ಎಲ್ಲ ನಿಯಮಗಳ ಪಾಲನೆಗಾಗಿ ಅವತಾರ ಮಾಡ್ತಿರ್ತಾನೆ, ಅದನ್ನು ತೋರಿಸೋದಕ್ಕಾಗಿ ಆತ ಹುಟ್ಟಿ ಬರ್ತಾನೆ. ಆತ ಏನೇ ಮಾತಾಡಿದ್ರು, ವಿಷ್ಣು ಯಾವುದೇ ಮಾತಾಡಿದ್ರು ಆ ಮಾತಾಡಿದ್ದು ಒಂದೇ ಮಾತು, ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಬೇರೆ ಮಾತಿರೋದಿಲ್ಲ. ಅದು ಹೇಗೆ ಅಂತಂದರೆ ಈ ಬುದ್ಧನ ಅವತಾರ ಅಂತ ನಾವು ನೋಡ್ತೇವೆ. ಭಗವಂತ ವಿಷ್ಣುವೇ ಬುದ್ಧನಾಗಿ ಜನಿಸಿದ, ಒಂದೇನೋ ಉಪದೇಶ ಮಾಡಿದ. ಆ ಉಪದೇಶವನ್ನು ಕೇಳುವವರು ತಪ್ಪಾಗಿ ತಿಳ್ಕೊಂಡ್ರಷ್ಟೇ. ಆದರೆ ಆತ ಆಡಿದ ಮಾತು ಸತ್ಯವೇ ಆಗಿತ್ತು, ಅದರಲ್ಲಿ ಯಥಾರ್ಥ ತತ್ವಜ್ಞಾನ ಅಡಗಿತ್ತು. ಆದರೆ ಅದನ್ನು ಕೇಳಿ ತಪ್ಪಾಗಿ ತಿಳ್ಕೊಂಡ್ಬಿಟ್ರು ಕೆಲವರು ಬೌದ್ಧರು. ಹಾಗಾಗಿ ಬೌದ್ಧ ಶಾಸ್ತ್ರವನ್ನು ಪ್ರತ್ಯೇಕವಾಗಿ ಹೊರಟಿತ್ತು. ಆ ಬೌದ್ಧ ಸಿದ್ಧಾಂತವನ್ನೇ ಆಚಾರ್ಯತ್ರಯರು, ಶಂಕರರು, ರಾಮಾನುಜರು ಮತ್ತು ಮಧ್ವರು ಬಂದು, ಯಾಕಂದರೆ ಬೌದ್ಧ ಅಂದ್ರೆ ಅವೈದಿಕ ಮತ ಅಲ್ಲ, ಅವೈದಿಕ ಮತ ಆದ್ದರಿಂದ ಆ ಅವೈದಿಕ ಮತವನ್ನು ದೂರೀಕರಣ ಮಾಡಿ ವೈದಿಕತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಈ 3 ಜನ ಪ್ರಯತ್ನ ಪಟ್ಟರು. ಅದು ಬೌದ್ಧ ಮತಕ್ಕೆ ಸಂಬಂಧಪಟ್ಟಂತೆ ನೆನಪಿಗುವಂತಂತ ಹೇಳಿದೆ. ಹೀಗೆ ಯಾವುದೇ ಮಾತಾಗಲಿ ಅದು ಭಗವಂತನಿಗೆ ಸಂಬಂಧಪಟ್ಟದ್ದು, ಭಗವಂತ ಆಡಿದ ಮಾತಾದರೆ ಅದು ಸುಳ್ಳಾಗೋದಿಲ್ಲ. ವಾಮನ ಅವತಾರದಲ್ಲಿ ನಾನು 3 ಹೆಜ್ಜೆ ಕೊಡೋದು ಕೇಳಿದ್ನಂತಲ್ಲ, 3 ಹೆಜ್ಜೆ ಕೊಡೋದು ಕೇಳಿದಾಗ 100 ಹೆಜ್ಜೆಗಳ ಮೇಲೆ ಎಲ್ಲನೂ ಅಳೆದು ಬಿಡಲಿಲ್ಲ ಅವನು. ಆ 3 ಹೆಜ್ಜೆಗಳನ್ನು ದೊಡ್ಡ ಹೆಜ್ಜೆ ಮಾಡಿದನೇ ಹೊರತು ಹೆಜ್ಜೆಗಳನ್ನು 100 ಮಾಡಲಿಲ್ಲ ಅಂತ ಹೇಳ್ತಾರೆ ಅವರು ವ್ಯಾಖ್ಯಾನದಲ್ಲಿ. ಶಿಶುಪಾಲನ ತಾಯಿಗೆ ಹೇಳಿದ, ನಿನ್ನ ಮಗನ 100 ಅಪರಾಧಗಳನ್ನು ಕ್ಷಮಿಸ್ತೇನೆ ಅಂತ. ಆ ಪ್ರಕಾರ 100 ಅಪರಾಧಗಳನ್ನು ಕ್ಷಮಿಸಿ 101ನೇ ಅಪರಾಧ ಅವನ ಬಾಯಿಂದ ಬಂದಾಗ ಅವನನ್ನು ತಲೆ ಕತ್ತರಿಸಿದ ಅಂತ ಶಿಶುಪಾಲನ ಮಾತಿನಲ್ಲಿ. ಭಾಗವತದಲ್ಲಿ ರುಕ್ಮಿಣಿ ಜೊತೆ ಕಲಹ ಮಾಡಿದ್ದಲ್ಲ, ನೀನು ಬೇಕಾದ್ರೆ ಎಲ್ಲಾರು ಹೋಗೋಳಿದ್ರು ಹೋಗು ಅಂದ್ಬಿಟ್ಟಿದ್ನಲ್ಲ, ಅವಳು ಕೂಡ ಇನ್ನೇನು ಅವನಿಗೆ ಸಮಜಾಯಿಷಿ ಕೊಟ್ಲು. ನಾನು ಯಾರು, ನನ್ನಲ್ಲಿ ಏನು ಸ್ಥಾನ ಇದೆ, ಮಾನ ಏನಿದೆ, ನಾನು ಕ್ಷುಲ್ಲಕ, ನೀನು ಎಲ್ಲರನ್ನು ಬಿಟ್ಟು ನನ್ನನ್ನು ಯಾಕೆ ವರಿಸಿದೆ ಅಂತೆಲ್ಲ ಕೇಳಿದ್ದ ಅವಳನ್ನು. ಅದೆಲ್ಲ ಆತ ಕೇಳಿದ್ರು ಕೂಡ ಅದು ಬರೇ ವಿನೋದದ ಮಾತನ್ನು ತಿಳ್ಕೊಳ್ಬಾರ್ದಂತೆ. ಸುಮ್ಮನೆ ಅಲಂಕಾರಕ್ಕಾಗಿ, ಚೇಷ್ಟೆಗಾಗಿ, ಕಾಲಹರಣಕ್ಕಾಗಿ ಆಡಿದ ಮಾತನ್ನು ತಿಳ್ಕೊಳ್ಬಾರ್ದು. ಅದಕ್ಕೊಂದು ಶಾಸ್ತ್ರದ ಅರ್ಥ ಇದೆ ಅಂತ ಹಿಂದೊಂದು ಬಾರಿ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ದೆ. ಅವಳು ಅಂದಿದ್ಲು, ನೈವಾಲಿಕಂ ಭವತ್ಯೇವ ವಚಸ್ತೆ ಮಧುಸೂದನ. ಭಗವಂತನೇ ನೀನು ಆಡಿದ ಮಾತೆಂದು ಸುಳ್ಳಾಗೋದಿಲ್ಲ, ಅದಕ್ಕೊಂದು ಅಂತರಾರ್ಥ ಇದೆ ಅಂತ ಅವಳು ಕೂಡ ಹೇಳ್ಕೊಂಡಿದ್ಲು. ಆತ ಆಡಿದ ಮಾತಿಗೆಲ್ಲ ಪ್ರತಿಯಾಗಿ ಅವಳು ವ್ಯಾಖ್ಯಾನ ಕೂಡ ಮಾಡಿದ್ಲು ಅವಳು. ಅದಕ್ಕಾಗಿ ನಿನ್ನನ್ನು ನಾನು ವರಿಸಿದೆ ಅಂತ ಅಂದಿದ್ಲಂತವಳು. ಅಲ್ಲಿ ಭಾಗವತದಲ್ಲಿ ಅದು ಬಂದಿತ್ತು. ಹೀಗೆ ಅವರೇನು ಹಗುರವಾಗಿ ಸೀತೆಯ ಬಗ್ಗೆ ಅವರು ಮಾತಾಡಿದ್ರು, ಆ ಮಾತಾಡಿದ್ದಕ್ಕೆ ಅನುಸಾರವಾಗಿ ಆತ ಅವಳನ್ನು ಬಿಟ್ಟಂತೆ ತೋರಿಸಿದ. ಸಾತ್ವಿಕ ರೂಪದ ಸೀತೆ ಆತನ ಜೊತೆಗೇ ಇದ್ಲು,
ರಾಜಸ ತಾಮಸ ರೂಪದ ಸೀತೆ ಆತನಿಂದ ಬೇರ್ಪಟ್ಟಿದ್ಲು ಅಂತ ಈ ಆನಂದ ರಾಮಾಯಣದಲ್ಲಿ ಬಂತು. ತಾತ್ಪರ್ಯನಿರ್ಣಯನೂ ಕೂಡ ಹಾಗೆ ಹೇಳ್ತದೆ. ರೇಮೇ ರಾಮೇಣ ಅಭಿಯುಕ್ತ ಭಾಸ್ಕರೇಣ ಯಥಾ ಪ್ರಭಾ. ಸೂರ್ಯ ಅವನ ಬೆಳಕು ಹೇಗೆ ಯಾವತ್ತೂ ಕೂಡ ಬೇರ್ಪಡೋದಿಲ್ಲ, ಹಾಗೆ ಆ ರಾಮ ಸೀತೆಯರಿಗೆ ವಿಯೋಗ ಇರಲಿಲ್ಲ ಅಂತ ತಾತ್ಪರ್ಯನಿರ್ಣಯನೂ ಕೂಡ ಹೇಳ್ತದೆ. ಏವಂ ರಮಾಲಾಳಿತ ಪಾದಪಲ್ಲವ, ಅವಳನ್ನು ಬಿಟ್ಟ ಮೇಲೂ ಕೂಡ ಅನೇಕ ಯಜ್ಞಗಳನ್ನು ಮಾಡಿದ ಅವನು. ಅದು ಹೇಗೆ ಅಂತಂದ್ರೆ, ಶಾಸ್ತ್ರ ಅನುಮತಿ ಏನು ಕೊಡ್ತದಂದ್ರೆ, ಪತ್ನಿ ಜೀವಂತ ಇದ್ದಾಗ ಒಂದು ಯಾವುದೋ ಕಾರಣಕ್ಕಾಗಿ ಅವಳನ್ನು ಪರಿತ್ಯಾಗ ಮಾಡಿದ್ರೆ ಅದರ ಸ್ಥಾನದಲ್ಲಿ ಬಂಗಾರದ ಪ್ರತಿಮೆಯನ್ನು ಇಟ್ಕೊಂಡು ಮಾಡಬೇಕು ಅಂತಿದೆ. ಅದಕ್ಕಾಗಿ ಅವನು ಬಂಗಾರದ ಪ್ರತಿಮೆಯನ್ನು ಇಟ್ಕೊಂಡು ಅಶ್ವಮೇಧ, ಪೌಂಡರೀಕ, ವಾಜಪೇಯ ಮೊದಲಾದಂಥ ಯಾಗಗಳನ್ನು ಆತ ಮಾಡಿದ. ರಾಮಸ್ಯ ದೃಶ್ಯ ತ್ವನ್ಯೇಷ ಮದೃಶ್ಯ ಜನಕಾತ್ಮಜ ಭೂಮಿ ಪ್ರವೇಶ ಊರ್ಧ್ವಂಸ ರೇಮೇ 700 ಸಮಾಹ. 11,000 ವರ್ಷ ಇಬ್ರು ಜೊತೆಗಿದ್ರು. ಮುಂದೆ 700 ವರ್ಷಗಳನ್ನ ರಾಮನಿಗೆ ಕಾಣುವಂತೆ ಇದ್ಲವಳು, ಬೇರೆಯವರಿಗೆ ಕಾಣದೇ ಇದ್ದಂತೆ ಇದ್ಲು ಅಂತ ಅದರ ವ್ಯವಸ್ಥೆ. ಹೀಗೆ ರಾಮನ ಚರಿತ್ರೆ ಇದೆಲ್ಲ ಅಗಣಿತವಾದದ್ದು, ಕೊನೆಯೇ ಇಲ್ಲ ಇದಕ್ಕೆ. ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದಂಥ ಕೆಲವು ಸೀಮಿತ ಲೀಲೆಗಳಿದ್ದಿರಬಹುದು, ಉಳಿದವರಿಗೆ ಅದನ್ನು ಲೆಕ್ಕ ಹಾಕಲಿಕ್ಕೂ ಕೂಡ ಸಾಧ್ಯವಿಲ್ಲ. ಚತುರ್ಮುಖ ಬ್ರಹ್ಮ ಪ್ರತಿನಿತ್ಯ ತಾನು ಬೆಳಗ್ಗೆ ಸ್ನಾನ ಮಾಡಿ ಎದ್ದು ಪೂಜೆ ಕೂತ್ಕೋತಾನೆ, ಆಗ ಈ ರಾಮನ ಅವತಾರ ಆಗ್ತದಂತೆ. ಚತುರ್ಮುಖ ಬ್ರಹ್ಮನ ಪ್ರತಿಯೊಂದು ದಿವಸದಲ್ಲಿ ರಾಮಕೃಷ್ಣಾದಿ ಅವತಾರಗಳಾಗ್ತವೆ ಅಂತ ನಾವು ನೋಡಿದ್ವಿ. ಬ್ರಹ್ಮೇಶ ಶೇಷ ಪುರುಹೀತ ಮುಖೈಸುರೇಶ್ಚ ಶಕ್ಯಾನೈವ ಮನಸಾಪಿ ಹಿತಾನಿ ಕರ್ತುಂ. ಬ್ರಹ್ಮದೇವನ ಪ್ರತಿನಿತ್ಯ ನಡೆಯುವಂತಹ ಅವತಾರಗಳಿಗೆ ಯಾವುದೇ ಕೊನೆ ಇಲ್ಲ ಅಂತ ತಾತ್ಪರ್ಯ ನಿರ್ಣಯ ರಾಮನ ಅವತಾರದ ಮಹಿಮೆಯನ್ನು ತಿಳಿಸ್ತದೆ. ಇನ್ನು ಆ ಸೀತೆಯನ್ನು ಪರಿತ್ಯಾಗ ಮಾಡಿದ ಬಳಿಕ ಏನಾಯಿತು, ಲವಕುಶರ ಉತ್ಪತ್ತಿ ಹೇಗಾಯಿತು ಆಗಿದೆ ಅಂತ ಈಗಾಗಲೇ ತಾತ್ಪರ್ಯದಲ್ಲಿ ಬಂತು. ಸೀತಾರಾಮರ ದಾಂಪತ್ಯ ಸಫಲ ಆಯಿತು ಅನ್ನೋ ತೋರಿಸಲಿಕ್ಕಾಗಿ ಈಗಾಗಲೇ ಅವನಿಗೆ ಮಕ್ಕಳಾಗಿದ್ದನ್ನು ನಿರ್ಣಯ ವರ್ಣನೆ ಮಾಡಿ ಆಯಿತು. ಅದು ಹೇಗೆ ಉತ್ಪತ್ತಿ ಆಯಿತು, ಅವಳಿ ಜವಳಿಗಳು ಅಂತ ಒಂದು ಕಡೆ ವಾಲ್ಮೀಕಿ ರಾಮಾಯಣದಲ್ಲಿ, ಮೊದಲು ಕುಶ ಹುಟ್ಟಿದ, ಕುಶನ ಪ್ರತಿರೂಪವಾಗಿ ಲವ ಹುಟ್ಟಿದ ಅಂತ ಆನಂದ ರಾಮಾಯಣ. ಅದನ್ನು ನಾವು ನಾಳೆ ದಿವಸ ಶ್ರವಣ ಮಾಡೋಣ.